कान्ताय कल्याणगुणैकधाम्ने नवद्युनाथप्रतिमप्रभाय नारायणायाखिलकारणाय श्रीप्राणनाथाय नमस्करोमि। अभ्रमं भङ्गरहितं अजडं विमलं सदा आनन्दतीर्थमतुलं भजे तापत्रयापहम्। भवति यदनुभावादेडमूकोऽपि वाग्मी जडमतिरपि जन्तुर्जायते प्राज्ञमौलिः सकलवचनचेतो देवता भारती सा मम वचसि निधत्तां सन्निधिं मानसे च। अस्मत्कुरुसमारम्भां टीकाकृत्पादमध्यगां श्रीमदाचार्यपर्यन्तां वन्दे गुरुपरम्परां। विद्यायां विबुधाचार्यं वेदज्ञानाब्धिचन्दिरं दुर्मतध्वान्तमार्ताण्डं सत्यध्यानमुनिं भजे। पञ्चाशद्वर्षपर्यन्तं सततं रामपूजकः श्रीसत्यप्रमोदगुरुराट् भासतां नो हृदम्बरे। बन्धुस्त्वं गुरुरिष्टदैवतमिति त्वत्पादपङ्केरुहं प्राप्तं मां परिपालयेति सततं याचे निबद्धाञ्जलिः। चित्तं मद्गुणदोषचिन्तनविधौ नूनं ननाकृताः श्रीसत्यात्मगुरो त्वदङ्घ्रियुगलं हित्वा न मे सद्गतिः। यैरहं शुकवत् सम्यक् शिक्षितोऽस्मि कृपालुभिः तान् वन्दे धेनुपाचार्यान् तत्त्वज्ञानार्थसिद्धये। श्रीगुरुभ्यो नमः। हरिः ओं हरिः ओं हरिः ओं। स्वस्त्यस्तु अषेढसन्मङ्गलानि सन्तु। श्लोकैकश्रवणपठनमात्रेण वक्तुश्च श्रोतॄणां निखिलकलिकृतकल्मषापनोदनपुटतरे धर्माद्यखिलपुरुषार्थसाधनीभूते अद्य श्रीसुमध्विजये महाकाव्ये पञ्चदश सर्ग कथारम्भे सति किञ्चित् पूर्वकथानुवादः। हरिः ओं हरिः ओं हरिः ओं। ನಿನ್ನೆ ಶೂನ್ಯ ಮತ್ತು ಮಾಯಾವಾದಿಗಳಲ್ಲಿ ಅಂತರ ಇಲ್ಲ ಅಂತ ತಿಳ್ಕೊಂಡಂತ ಹೇಳಿ ಶ್ರೀಮದಾಚಾರ್ಯರು ಹೇಳಿದಾಗ ಆಗ ತ್ರಿವಿಕ್ರಮ ಪಂಡಿತಾಚಾರ್ಯ ಹೇಳ್ತಾರೆ, ಇಲ್ಲ, ಶೂನ್ಯವಾದಿಗಳು ಬೌದ್ಧರು ವೇದಗಳನ್ನು ಅಪ್ರಮಾಣ ಅಂತ ತಿಳ್ಕೊಂಡಂತ ಹೇಳ್ತಾರೆ, ನಾವು ವೇದಗಳನ್ನು ಪ್ರಮಾಣ ಅಂತ ತಿಳ್ಕೊಂಡು ಅಂತೇಳಿ ಸ್ವೀಕಾರ ಮಾಡ್ತೇವೆ ಅಂತೇಳಿ. ಅಂತೇನು ವೇದ ಹೇಗೆ ಹೇಳ್ತಾರೆ ಅದನ್ನು ಒಪ್ಪಿಕೊಳ್ತೇವೆ ಅಂತ, ಪ್ರಮಾಣ ಅಂತ ಒಪ್ಪಿಕೊಳ್ತೇವೆ ಅಂತ ಅರ್ಥ. ಅದಕ್ಕೆ ಶ್ರೀಮದಾಚಾರ್ಯ ಹೇಳಿದ್ರು, ಇಲ್ಲ, ನೀವು ವೇದ ಒಪ್ತೀನಿ ಅಂತ ಹೇಳ್ತೀರಿ, ಆದರೆ ಮಂತ್ರ ಮತ್ತು ಬ್ರಾಹ್ಮಣಾತ್ಮಕವಾಗಿರ್ತಕ್ಕಂತಹ ವೇದ ಭಾಗವನ್ನು ಅತತ್ವಾವೇದಕ ಪ್ರಮಾಣ ಅಂತಂತೀರಿ, ಸುಳ್ಳಾಗಿರ್ತಕ್ಕಂಥ ಜಗತ್ತಿನ ವಿಷಯದಲ್ಲಿ ಪ್ರಮಾಣ ಅಂತ ಹೇಳ್ತೀರಿ. ಆ ನಂತರ ಉಪನಿಷತ್ತನ್ನು ತತ್ವಾವೇದಕ ಬ್ರಹ್ಮ ವಿಷಯದಲ್ಲಿ ಪ್ರಮಾಣ ಅಂತ ಹೇಳ್ತೀರಿ. ಆದರೂ ಸಹ ನಿಮ್ಮ ಬ್ರಹ್ಮನನ್ನು ನೀವು ನಿರ್ಧರ್ಮಕ ಅಂತ ಹೇಳ್ತೀರಿ. ಧರ್ಮ ಯಾವುದೇ ರೀತಿಯಾಗಿರ್ತಕ್ಕಂಥ ಧರ್ಮ ವಿಶಿಷ್ಟತೆ ಅವನಲ್ಲಿಲ್ಲ. ನಿರ್ಧರ್ಮಕ, ನಿರ್ವಿಶೇಷ ಇತ್ಯಾದಿ ಶಬ್ದಗಳನ್ನು ನೀವು ಉಪಯೋಗಿಸ್ತೀರಿ. ಯಾವ ವ್ಯಕ್ತಿಯಲ್ಲಿ ಏನೂ ವಿಶೇಷ ಇಲ್ಲ ಅವನನ್ನು ವೇದ ಏನನ್ನು ವರ್ಣಿಸ್ಬೋದು? ಹೇಗೆ ವರ್ಣಿಸ್ಲಿಕ್ಕೆ ಸಾಧ್ಯ ಆಗ್ತದೆ? ಯಾವನು ವೇದಕ್ಕೆ ವಿಷಯನಾಗೋದಿಲ್ಲ, ವೇದಕ್ಕೆ ವಿಷಯನಾದ ಆವಾಗ ಅವನು ನಿರ್ವಿಶೇಷನಾಗಲಿಲ್ಲ.
ವೇದಕ್ಕೆ ವಿಷಯನಾಗಲಿಲ್ಲ, ಹಾಗೂ ವೇದ ಅಪ್ರಮಾಣವಾಯಿತು. ನೀವು ವೈದಿಕರು ಅಥವಾ ನಿರ್ವಿಶೇಷವಾದಿಗಳು ಹೇಳಿ ಅಂತ ತಿಳ್ಕೊಂಡಂತೇಳಿ ಕೇಳಿದಾಗ ಅದಕ್ಕೆ ಅವರು ಇನ್ನೊಂದು ದಾರಿಯನ್ನು ಅವಲಂಬಿಸ್ತಾರೆ. ಇಲ್ಲ, ವೇದಗಳು ಅಭಿಧ ಅಂದರೆ ಪ್ರಸಿದ್ಧ ಶಬ್ದಾರ್ಥಗಳಿಂದ ಏನು ಗುಣಗಳು ಪರಮಾತ್ಮನ ಬಗ್ಗೆ ವರ್ಣಿಸಬೇಕು ಅದನ್ನು ವರ್ಣಿಸೋದಿಲ್ಲ, ಯಾಕೆಂದರೆ ಅವನು ಅವರ್ಣನೀಯ. ಹಾಗಾದ್ರೆ ಏನೇನು ವರ್ಣಿಸ್ತವೆ? ಅದಕ್ಕೆ ಇಲ್ಲ, ಅವರು ನಮ್ಮಲ್ಲಿ ಲಕ್ಷಣ ಅಂತ ತಿಳ್ಕೊಂಡಿರ್ತಕ್ಕಂಥ ಶಬ್ದಶಕ್ತಿ ಇದೆ, ಅದನ್ನು ಎಲ್ಲರೂ ಸ್ವೀಕಾರ ಮಾಡಿದ್ದಾರೆ. ಲಕ್ಷಣಾ ಶಬ್ದದಿಂದ ನಾವು ಮುಖ್ಯಾರ್ಥವನ್ನು ಬಿಟ್ಟು ಅದರಿಂದ ಏನು ಸೂಚಿತವಾಗ್ತದೆ ಅದರ ಅರ್ಥವನ್ನು ನಾವು ತೆಗೆದುಕೊಳ್ತೇವೆ. ಈಗ ಹೇಗೆ ಅಂತ ತಿಳ್ಕೊಂಡಂತಂದರೆ, ಲಕ್ಷಣದಲ್ಲಿ ಒಂದು ಜಹಲ್ ಲಕ್ಷಣ ಅಂತಿದೆ. ಯಥೋವಾ ಇಮಾನಿ ಭೂತಾನಿ ಜಾಯಂತೆ, ಈ ಬ್ರಹ್ಮನಿಂದ ಈ ಜಗತ್ತು ಇತ್ಯಾಗಳೆಲ್ಲೂ ಹುಟ್ಟುತ್ತದೆ ಅಂತ ಅವನು ಸೃಷ್ಟಿಕರ್ತ ಅಂತನ್ನುವ ಗುಣ ವಿಶೇಷಣ ಅವನಲ್ಲಿ ಬಂತು. ಆವಾಗ ಅವನು ನಿರ್ವಿಶೇಷನಾಗಿ ಉರಿಲಿಕ್ಕಾಗೋದಿಲ್ಲ, ಅದಕ್ಕೋಸ್ಕರ ನಾವೇನು ಮಾಡ್ತೇವೆ ಅಂತ ಲಕ್ಷಣದಿಂದ ಜಹತ್ ಸೃಷ್ಟಿಕರ್ತೃತ್ವವನ್ನು ಬಿಟ್ಬಿಡ್ತೇವೆ. ಯಥೋವಾ ಇಮಾನಿ ಭೂತಾನಿ ಜಾಯಂತೆ, ತದ್ಬ್ರಹ್ಮದಲ್ಲಿ ಯಥೋವಾ ಇಮಾನಿ ಜಾಯಂತೆ ಅಂತ ಬಿಟ್ಬಿಡ್ತೇವೆ, ಬ್ರಹ್ಮ ಒಂದೇ ಇಟ್ಕೊಳ್ತೇವೆ. ಲಕ್ಷಣದಿಂದ ನಿರ್ವಿಶೇಷ ಬ್ರಹ್ಮನನ್ನು ಹೇಳಲಿಕ್ಕೆ ಆಗ್ತದೆ ಅಂತ ಅವರಂತಾರೆ. ಇನ್ನು ಸತ್ಯಂ ಜ್ಞಾನಂ ಅನಂತಂ ಬ್ರಹ್ಮ, ಇಲ್ಲಿ ಜಹತ್ ಅಜಹಲ್ ಲಕ್ಷಣ ಉಪಯೋಗಿಸ್ತೇವೆ. ಆ ಅಜಹಲ್ ಲಕ್ಷಣ ಉಪಯೋಗಿಸ್ತೇವೆ. ಅಜಹಲ್ ಲಕ್ಷಣ ಅಂತಂದರೆ ಸತ್ಯ ಜ್ಞಾನ ಅನಂತ ಶಬ್ದ ಬಿಡೋದಿಲ್ಲ, ನಾವು ಶಬ್ದ ಇದೆ ಒಪ್ಕೊಳ್ತೇವೆ. ಆದರೆ ಅಲ್ಲಿ ಶಬ್ದವನ್ನು ಇಟ್ಟುಕೊಂಡು ಅದರಿಂದ ಲಕ್ಷ್ಯಾರ್ಥವಾದದ್ದು ಸತ್ಯ ಅಂತಂದರೆ ಅಸತ್ಯ ಅಲ್ಲ. ಅಂದರೆ ನಾವು ಸತ್ಯ ಇದೆ ಅಂತ ಹೇಳಿದಾಗಲಿಲ್ಲ, ವಿಶೇಷಣ ಬರಲಿಲ್ಲ ಅವನಿಗೆ. ಅಸತ್ಯ ಅಂತನ್ನೋ ವಿಶೇಷಣ ಅವನಲ್ಲಿ ಇಲ್ಲ, ಅಭಾವ. ಆನಂತರ ಜ್ಞಾನ ಅಂತಂದರೆ ಅವನ ಅಜ್ಞಾನ ಅವನಲ್ಲಿಲ್ಲ, ಅಭಾವ. ಅನಂತ ಅಂದರೆ ಶಾಂತತ್ವ ಅಂದರೆ ವಿನಾಶ ಹೊಂದೋದು, ಅದು ಅವನಲ್ಲಿ ಇಲ್ಲ. ಅದರಿಂದಾಗಿ ವೇದಗಳು ಅವನನ್ನು ಅವನನ್ನು ವರ್ಣನೆ ಮಾಡಿದಂತೆ ಆಯಿತು, ನಾವು ವೇದಗಳನ್ನು ಪ್ರಮಾಣ ತಿಟ್ಟುಕೊಂಡ ಅಂತಾಯಿತು. ಆದರೆ ಅವನಲ್ಲಿ ಯಾವ ಗುಣಗಳನ್ನು ಹೇಳಿಲ್ಲ, ಅವನಲ್ಲಿ ಇಂಥ ಗುಣ ಇಲ್ಲ ಅಂತ ಹೇಳಿದ್ದೇವೆ. ಇದಕ್ಕೆ ವ್ಯಾವರ್ತತೆಯ ಅಂತನ್ನೋ ಶಬ್ದ ಉಪಯೋಗಿಸ್ತಾರೆ. ಅಲ್ಲಿರ್ತಕ್ಕಂಥದ್ದನ್ನು ಗುಣ ಇಲ್ಲ ಅಂತಕೊಂಡು ಹೇಳೋದಕ್ಕೋಸ್ಕರ ವೇದಗಳು ಇವೆ ಅಂತನ್ನುವುದು ನಮ್ಮ ಅಭಿಪ್ರಾಯ ಇದೆ. ಇನ್ನು ಜಹತ್ ಅಜಲ್ ಲಕ್ಷಣ ಅಂತ ತಿಳ್ಕೊಂಡಂತ ಇನ್ನೊಂದಿದೆ. ಸ್ವಲ್ಪ ಬಿಡ್ತೇವೆ, ಸ್ವಲ್ಪ ಹಿಡ್ಕೊಳ್ತೇವೆ. ತತ್ವಮಸಿ, ತತ್ ತ್ವಂ ಅಸಿ, ಅದು ನೀನು ಆಗಿದ್ದಿ, ಅದು ಪರಮಾತ್ಮ. ವೇದದ ಪ್ರಕಾರ ಪರಮಾತ್ಮ ಅನಂತ ಗುಣ ಪರಿಪೂರ್ಣ, ಸೃಷ್ಟಿಕರ್ತ ಇತ್ಯಾದಿ ಎಲ್ಲವೂ ವೇದ ಹೇಳ್ತಾರೆ. ಅದನ್ನು ಜಹತ್ ಬಿಟ್ಬಿಟ್ಟು ಅದನ್ನು ಕೇವಲ ತತ್ ಅಂತ ಇಟ್ಕೊಳ್ಳಿ. ತತ್ ಅಂತ ಒಂದು ವ್ಯಕ್ತಿ. ಆನಂತರ ತ್ವಂನಲ್ಲಿ ಜೀವ ಅಶಕ್ತ, ಅಪೂರ್ಣ, ಅಜ್ಞಾನಿ, ಅದನ್ನು ಕಟ್ ಮಾಡ್ತೇವೆ, ಅದನ್ನು ಜಹತ್ ಬಿಟ್ಬಿಡ್ತೇವೆ. ಅಜಹತ್ ತತ್ ತ್ವಂ ಎರಡೇ ಇಟ್ಕೊಳ್ತೇವೆ. ಎರಡೇ ಇಟ್ಟುಕೊಂಡು ಅವೆರಡು ವ್ಯಕ್ತಿ ಆದ್ದರಿಂದ ಒಂದೇ ಅಂತನೋ ಮಾತನ್ನು ಹೇಳ್ತೇವೆ. ಹೀಗಾಗಿ ನಾವು ವೇದವನ್ನು ಒಪ್ಪಿಕೊಳ್ಳುತ್ತೇವೆ ಅಂತ ಅವ್ರು ಹೇಳ್ತಾರೆ. ಶ್ರೋತೃಗಳಿಗೆ ನಿನ್ನೆಯೂ ವಿಸ್ತಾರ ಮಾಡಿ ಹೇಳಿದ್ದೇನೆ, ಇವತ್ತು ಬಿಡಿಸಿ ಹೇಳಿದ್ದೇನೆ, ಅರ್ಥವಾಗಿರ್ತದೆ ಅಂತ ನಾನು ನಂಬ್ಕೊಳ್ತೇನೆ. ಪರವಾಗಿಲ್ಲ, ಅರ್ಥವಾಗದೇ ಇದ್ದರೂ ಕೇಳಿ. 2-3 ಸಲ ಕೇಳಿದಂತೆ ದೇವರು ಅದನ್ನು ಅರ್ಥವಾಗುವಂತೆ ಅನುಕೂಲ ಮಾಡಿಕೊಡ್ತಾನೆ. ಇದೇನು ಅರ್ಥವಾಗದಷ್ಟು ಏನು ಕಠಿಣ ಏನಲ್ಲ. ಅವನಲ್ಲಿ ಗುಣ ಇದೆ ಅಂತ ಹೇಳೋದಿಲ್ಲ, ಇಂಥ ಗುಣ ಇಲ್ಲ, ಇಂಥ ದುರ್ಗುಣ ಇಲ್ಲ ಅಂತ ಹೇಳ್ತೇವೆ ಅಷ್ಟೇ. ಹೀಗೆ ಹೇಳಿದಾಗ ಆಗ ನಾವೇನು ಹೇಳ್ತೇವೆ, ಇಲ್ಲ, ಇದು ವೇದದಿಂದ ಪರಮಾತ್ಮ ಪ್ರತಿಪಾದ್ಯನಾಗಲಿಲ್ಲ, ಆದರೆ ವೇದ ಭಗವಂತನನ್ನು ಹೇಳ್ತದೆ, ಬ್ರಹ್ಮನನ್ನು ಹೇಳ್ತದಲ್ಲ,
ಹೇಳ್ತದೆ ಅಂತಂದಮೇಲೆ ವೇದಕ್ಕೆ ಅವನು ವಿಷಯನಾಗಿದ್ದಾನೇನು? ಈ ಪ್ರಶ್ನೆಗೆ ಉತ್ತರ ಕೊಡಿ. ವೇದಕ್ಕೆ ವಿಷಯನಾಗೋದಂದ್ರೇನು? ವೇದ ಯಾವನ ಬಗ್ಗೆ ಹೇಳ್ತದೆ ಅಂಥವನು ಅವನಾಗಿದ್ದಾನೆ. ಅಂದರೆ ವೇದ ಯಾವ ವಿಷಯವನ್ನು ಹೇಳಬೇಕೋ ಆ ವಿಷಯಕ್ಕೆ ಆ ಬ್ರಹ್ಮ ಹೌದೋ ಅಲ್ವೋ ಅಂತ. ಬ್ರಹ್ಮ ವಿಷಯನಾಗಿದ್ದಾನೆ ಅಂತಂದರೆ ಸವಿಷಯ ಅಂತಾಯಿತು. ನಿಮ್ಮ ಸಿದ್ಧಾಂತ ನಿರ್ವಿಷಯ ಅಂತನ್ನುವ ಸಿದ್ಧಾಂತ, ದೇವರಲ್ಲಿ ಯಾವ ವಿಶೇಷಣಗಳೇ ಇಲ್ಲ ಅಂತ ತಿಳ್ಕೊಂಡಂತಕ್ಕಂಥದ್ದು ಈ ಮತಕ್ಕೆ ವಿರುದ್ಧವಾಯಿತು. ಆಗ ಅದ್ವೈತ ಹಾನಿ ಅಥವಾ ಮಾಯಾವಾದ ಹಾನಿ. ಇಲ್ಲ, ವಿಶೇಷಣ ಆಗಿಲ್ಲ ಅಂತ, ವೇದಕ್ಕೆ ಅವನು ವಿಷಯನಾಗಿಲ್ಲ ಅಂತ ತಿಳ್ಕೊಂಡಂತಂದರೆ ಮತ್ತು ನೀವು ವೇದವಾದಿಗಳಲ್ಲ. ವೇದವು ಶೂನ್ಯ, ವೇದಕ್ಕೆ ವಿಷಯನಾಗದೇ ಇದ್ದ ಅಂದರೂ ಒಂದೇ, ಶೂನ್ಯ ಅಂದರೂ ಒಂದೇ. ಆದ್ದರಿಂದಾಗಿ ಇದಕ್ಕೆ ನೀವು ಏನು ಸಮಾಧಾನ ಹೇಳ್ತೀರಿ? ನಾವು ನಿಮ್ಮನ್ನು ಶೂನ್ಯವಾದಿ ಅಂತ ಕರಿತೇವೆ ಅಂತ ನಿನ್ನೆಯವರೆಗೂ ಬಂದಿರತಕ್ಕಂಥ ವಿಷಯ. ಅದಕ್ಕೋಸ್ಕರ ನಿನ್ನೆ ನಾನು ಲಕ್ಷಣ ಅಂತಂದ್ರೆ ಏನು, ಅದರಲ್ಲಿ ಅಭಿಧ ಅಂದ್ರೇನು, ಲಕ್ಷಣ ಅಂದ್ರೇನು, ವ್ಯಂಜನ ಅಂದ್ರೇನು, ಆನಂತರ ಲಕ್ಷಣದಲ್ಲಿಯೂ ಕೂಡ ಜಹತ್ ಲಕ್ಷಣ, ಅಜಹತ್ ಲಕ್ಷಣ, ಜಹತ್ ಅಜಲ್ ಲಕ್ಷಣ, ಇದರ ಬಗ್ಗೆ ನಿನ್ನೆಯ ದಿವಸ ನಾವು ತಿಳಿದುಕೊಳ್ಳಿಕ್ಕೆ ಪ್ರಯತ್ನ ಮಾಡಿದ್ದೇವೆ. ಈಗ ಅದಕ್ಕೆ ಅವನು ಏನಂತಾನೆ ಅಂತ ತಿಳ್ಕೊಂಡಂತಂದರೆ, ಕಿಂಚ ಅಖಂಡೆ ಅತ್ರ ವಾಕ್ಯಾನಿ. ಮತ್ತು ಶ್ಲೋಕ ನೋಡ್ಕೊಳ್ಳೋಣ. ಕಿಂಚ 35ನೇ ಶ್ಲೋಕ. ಕಿಂಚ ಅಖಂಡೆ ಅತ್ರ ವಾಕ್ಯಾನಿ ಕಿಂಚಿತ್ ವಿದಧತೆ ನಹಿ ತಾನಿ ಅಭ್ಯದುರಭಾವಂ ಚೇತ್ ಜಾಡ್ಯಾದೇಹೆ ತನ್ನ ಶೋಭತೆ. ಕಿಂಚ ಮತ್ತು, ಅಖಂಡೆ ಪರಮಾತ್ಮನಲ್ಲಿ ಯಾವ ಭೇದ ಇಲ್ಲ. ಅಂದರೆ ಪರಮಾತ್ಮನಿಂದ ಭಿನ್ನವಾದ ವಸ್ತು ಜಗತ್ತಿನಲ್ಲಿ ಇಲ್ಲ. ಪರಮಾತ್ಮನಲ್ಲಿ ಭೇದ ಅಂತ ಅನ್ನುವ ಕಾನ್ಸೆಪ್ಟೇ ಇಲ್ಲ. ಅಂಥ ಅತ್ರ ಬ್ರಹ್ಮನ ವಿಷಯದಲ್ಲಿ ಕಿಂಚ ಅಖಂಡೆ ಅತ್ರ ವಾಕ್ಯಾನಿ ಕಿಂಚಿತ್, ವಾಕ್ಯಗಳು ವೇದವಾಕ್ಯಗಳು, ಸತ್ಯಂ ಜ್ಞಾನಂ ಅನಂತಂ ಇತ್ಯಾದಿ ವಾಕ್ಯಗಳು. ಕಿಂಚಿತ್ ನಹಿ ವಿದಧತೆ, ಯಾವ ವಿಶೇಷಣಗಳನ್ನೂ ವಿಧಾನ ಮಾಡೋದಿಲ್ಲ. ಕೇವಲ ಬ್ರಹ್ಮ ಇದ್ದಾನೆ ಅಂತ ಹೇಳ್ತಾ. ಹೀಗೆ ನಿಮ್ಮ ಅಭಿಪ್ರಾಯ ಇದ್ದರೆ ಚೇತ್, ಕಿಂಚ ಮತ್ತು ಅಖಂಡೆ ಭೇದರಹಿತನಾದಂಥ ಅತ್ರ ಈ ಬ್ರಹ್ಮನಲ್ಲಿ, ಅಂದರೆ ನಿಮ್ಮ ಮಾಯಾವಾದಿಗಳು ಒಪ್ಪಿಕೊಂಡ ಬ್ರಹ್ಮನಲ್ಲಿ, ವಾಕ್ಯಾನಿ ಸತ್ಯಂ ಜ್ಞಾನಂ ಅನಂತಂ ಇತ್ಯಾದಿ ವಾಕ್ಯಗಳು ಕಿಂಚಿತ್ ನಹಿ ವಿದಧತೆ, ಯಾವ ವಿಶೇಷಣಗಳನ್ನು ಯಾವ ವಿಶೇಷತೆಗಳನ್ನು ನವಿದಧತೆ ಹೇಳುವುದಿಲ್ಲ. ಆದರೆ ನಾವು ನಿರ್ವಿಶೇಷನಾಗಿ ಉಳಿದ ನಾವು ವೇದ ಪ್ರಮಾಣ ತಪ್ಪಿದಂತಾಯಿತು ಅಂತ ನೀವೇನು ಹೇಳ್ತೀರಿ? ಇಷ್ಟೇ ನಿಮ್ಮ ಅಭಿಪ್ರಾಯ ಹೌದಲ್ವ? ಅಂದೇನಾಯಿತು? ಜಾಡ್ಯಾದೇಹೇ, ಅಂದರೆ ಅವನಲ್ಲಿ ಜಡತ್ವ ಇಲ್ಲ, ಅಜ್ಞತ್ವ ಇಲ್ಲ, ಶಾಂತತ್ವ ಇಲ್ಲ ಅಂತ ತಿಳ್ಕೊಂಡಂತ ಹೇಳಿ ಅಭಾವವನ್ನು ನೀವು ಸ್ವೀಕಾರ ಮಾಡ್ತೀರಿ. ಬ್ರಹ್ಮನಲ್ಲಿ ಅಭಾವವನ್ನು ನೀವು ಸ್ವೀಕಾರವನ್ನು ಮಾಡ್ತೀರಿ, ಜಡತ್ವಾದ ಅಭಾವಗಳನ್ನು ಸ್ವೀಕಾರ ಮಾಡ್ತೀರಿ. ನಿಮ್ಮ ಹೌದಲ್ಲ? ಹೌದು, ನಮ್ಮ ಅಭಿಪ್ರಾಯ ಇಷ್ಟೇ ಇದೆ. ಇದು ಸರಿಯಲ್ಲ. ಯಾಕೆ ಸರಿಯಲ್ಲ? ಅವನಲ್ಲಿ ಅಭಾವವನ್ನು ನಾವು ಸ್ವೀಕಾರ ಮಾಡ್ತೇವೆ ಅಂತ ಅಂತೀವಲ್ಲ, ಏನು ತಪ್ಪು? ಯಾಕೆ? ಇದರಲ್ಲಿ ಏನು ತಪ್ಪಿದೆ? ಅದಕ್ಕೆ ಮುಂದಿನ ಶ್ಲೋಕದಲ್ಲಿ ಉತ್ತರವನ್ನು ಕೊಡ್ತಾರೆ. 35 ಇದು ಪೂರ್ವ ಪಕ್ಷ. ಆದರೆ ಕೊನೆಗೆ ಹೇಳಿದ್ದು ತನ್ನ ಶೋಭತೆ. ಹೀಗೆ ನಾನು ಹೇಳೋದು ಸರಿಯಲ್ಲಪ್ಪ ಅಂತ ಹೇಳಿ. ಯಾಕೆ ಸರಿಯಲ್ಲ? ಅದಕ್ಕೆ 36ನೇ ಶ್ಲೋಕ. ಅಭಾವ ಭಾವಸ್ಯ ಅಭಾವಾತ್ ಭಾವರೂಪಸ್ಯ ತಸ್ಯತು ಭಾವ ಭಾವ ವಿಶೇಷಾಣಂ ಅಭಾವದಿತಿ ಶೇಷಿಣಃ. ಮೇಲೆ ನೋಡಲಿಕ್ಕೆ ಶ್ಲೋಕ ಕಠಿಣ ಅನಿಸ್ತದೆ, ಹಾಗೇನು ಕಠಿಣ ಇಲ್ಲ. ಅಭಾವಭಾವಸ್ಯ ಅಭಾವಾತ್ ಭಾವರೂಪಸ್ಯ ತಸ್ಯತು ಭಾವರೂಪಸ್ಯ ತಸ್ಯತು. ನಿಮ್ಮ ಪ್ರಕಾರ ಬ್ರಹ್ಮ ಭಾವರೂಪ, ಅಂದರೆ ಬ್ರಹ್ಮನ ಎಕ್ಸಿಸ್ಟೆನ್ಸ್ ಇದೆ. ಭಾವ ಅಂದರೆ ಇರುವಿಕೆ, ಅಭಾವ ಅಂದರೆ ಇಲ್ಲದಿರುವಿಕೆ. ಮತ್ತೇನಾಗಿದ್ದಾನೆ? ಅವಿಶೇಷಣ. ಅವನಲ್ಲಿ ಭಾವ ಅಭಾವ ಎರಡೂ ಇಲ್ಲ.
ವಿಶೇಷ ಅಂದರೆ ಭಾವನೂ ಇರಬೇಕು, ಅಭಾವನೂ ಇರಬೇಕು. ಅವನಲ್ಲಿ ಭಾವನೂ ಇಲ್ಲ, ಅಭಾವನೂ ಇಲ್ಲ ಅಂತ ಅವಿಶೇಷ ಶಬ್ದದಿಂದ ಅರ್ಥವಾಗ್ತದೆ. ಆದರೆ ಭಾವರೂಪಸ್ಯ ತಸ್ಯತು, ಅವನು ಭಾವರೂಪ ಅಂತ ನೀವು ಒಪ್ತೀರಿ. ಇಂಥ ಬ್ರಹ್ಮನಿಗೆ ಅಭಾವಭಾವಸ್ಯ, ಅಭಾವ ಇಲ್ಲದ ಭಾವರೂಪ ಅವನಲ್ಲಿ ಇಲ್ಲ. ಆದ್ದರಿಂದಾಗಿ ಅವನು ನಿರ್ವಿಶೇಷನಾಗಿದ್ದಾನೆ ಅಂತ ತಿಳ್ಕೊಂಡಂತೇಳಿ ನೀವೇನು ಹೇಳ್ತೀರಿ? ಇದು ಸರಿಯಲ್ಲ. ಭಾವಾಭಾವ ವಿಶೇಷಾಣಂ, ಭಾವ ಮತ್ತು ಅಭಾವ ವಿಶೇಷಗಳು ಅಂತ ತಿಳ್ಕೊಂಡಂತೇನಿವೆ. ಭಾವಾತ್ಮಕ ಅಭಾವಾತ್ಮಕ ಧರ್ಮಗಳು ಅವನಲ್ಲಿ ಇಲ್ಲ ಅಂತ ತಿಳ್ಕೊಂಡಂತ ಹೇಳ್ತೀರಿ. ಅಂದ್ರೇನು? ವೇದ ಹೇಳ್ತಕ್ಕಂತಹ ಭಾವತ್ವೂ ಅವನಲ್ಲಿಲ್ಲ, ಅಭಾವತ್ವೂ ಅವನಲ್ಲಿಲ್ಲ ಅಂತ ಹೇಳಿದಂತೆ ಆಯಿತು. ಇದೊಂದೇನಾಯಿತು? ವೇದ ಅಪ್ರಮಾಣ ಆಯ್ತಲ್ಲ. ಇಲ್ಲ, ಹೀಗೆ ನೀವೇ ಸಿಕ್ಕಿಕೊಂಡು ಬೀಳ್ತೀರಿ ಅಂತ ತಿಳ್ಕೊಂಡಂತ ಹೇಳ್ತಾರೆ. ನಿಮ್ಮ ಪ್ರಕಾರ ಸತ್ಯಜ್ಞಾನ ಅನಂತ ಅನ್ನೋ ವೇದವಾಕ್ಯಗಳು ಅಂತೇನಿವೆ, ಅಸತ್ವಾದ್ಯಭಾವ, ಅಸತ್ ಅಂತನೂ ಅಭಾವ ರೂಪದಿಂದ ಅವ ಅಂತ ಅರ್ಥ. ಈ ಅಸತ್ವಾದಿ ಅಭಾವ ಅಂದರೆ ದೇವರಲ್ಲಿ, ಬ್ರಹ್ಮನಲ್ಲಿ ಅಸತ್ವ, ಅಜ್ಞತ್ವ, ಜ್ಞಾನರಹಿತತ್ವ ಮತ್ತು ಶಾಂತತ್ವ, ಇವೇನು ಬ್ರಹ್ಮನಲ್ಲಿ ಅಭಾವ ಧರ್ಮಗಳವಲ್ಲ, ಇವು ಬ್ರಹ್ಮನ ಸ್ವರೂಪನೋ ಅಥವಾ ಬ್ರಹ್ಮನ ವಿಶೇಷಣಗಳು ನನಗೆ ಹೇಳಿ. ಯಾಕಂದರೆ ವೇದಗಳು ಬ್ರಹ್ಮನನ್ನು ಹೇಳ್ತವೆ, ಬ್ರಹ್ಮನ ಗುಣ ಹೇಳೋದಿಲ್ಲ ಅಂತ ನೀವು ಅಂತೀರಿ. ಬ್ರಹ್ಮನಲ್ಲಿ ಗುಣದ ಅಭಾವವಿಲ್ಲ, ಗುಣಾಭಾವವಿಲ್ಲ, ಆನಂತರ ಜ್ಞಾನಾಭಾವವಿಲ್ಲ, ಶಾಂತತ್ವ ಭಾವವಿಲ್ಲ ಅಂತ ತಿಳ್ಕೊಂಡು ಹೇಳ್ತಾರೆ. ಅಂದರೆ ಇವುಗಳ ಅಭಾವ ಇದೆ ಅಂತ ಹೇಳ್ತಾರೆ. ಈ ಅಭಾವ ರೂಪ ಅಂತಕೊಂಡು, ಅಭಾವ ಸ್ವರೂಪ ಅಂತೇನದಲ್ಲ, ಇದು ಬ್ರಹ್ಮನ ಸ್ವರೂಪವೋ ಅಥವಾ ಬ್ರಹ್ಮನ ಬಗ್ಗೆ ಹೇಳಿದ ವಿಶೇಷಣಗಳು? ವೇದ ಏನನ್ನು ಹೇಳ್ತಾರೆ? ಆಗ ಇಲ್ಲ ಬ್ರಹ್ಮಸ್ವರೂಪ ಅಂತ ತಿಳ್ಕೊಂಡಂತ ಹೇಳಿದರೆ, ಆವಾಗ ಬ್ರಹ್ಮಸ್ವರೂಪ ಅಂತ ತಿಳ್ಕೊಂಡಂತ ಹೇಳಿದರೆ ನಿಮಗೆ ಅಪಸಿದ್ಧಾಂತ ಬರ್ತದೆ. ಯಾಕೆ ಅಂತ ತಿಳ್ಕೊಂಡಂತಂದರೆ, ನಿಮ್ಮ ಪ್ರಕಾರ ಬ್ರಹ್ಮಭಾವ, ಅಭಾವ ಸ್ವರೂಪ ಬ್ರಹ್ಮ ಅಂತ ತಿಳ್ಕೊಂಡಂತಂದರೆ ಅಪಸಿದ್ಧಾಂತ ದೋಷ ನಮಗೆ ಬರ್ತದೆ. ಭಗವಂತ ಬ್ರಹ್ಮ, ನಿಮ್ಮ ಬ್ರಹ್ಮ ಅಭಾವ ಸ್ವರೂಪ ಅಂತ ಹೇಳಿದರೆ ನಿಮ್ಮ ಸಿದ್ಧಾಂತಕ್ಕೆ ವಿರೋಧ ಬರ್ತದೆ. ಯಾಕೆ? ನೀವು ಬ್ರಹ್ಮನನ್ನು ಭಾವ ಎಕ್ಸಿಸ್ಟೆಂಟ್ ಅಂತ ಹೇಳ್ತೀರಿ. ಇಲ್ಲದಿರುವಿಕೆ ಬ್ರಹ್ಮನ ಲಕ್ಷಣ ಅಂತ ಅನ್ನೋದು ನೀವು ಒಪ್ಪೋದಿಲ್ಲ, ಇರುವಿಕೆ ಅಂತ ಹೇಳ್ತೀರಿ. ಹಾಗಾದ್ರೆ ಅಭಾವ ಇದು ಸ್ವರೂಪ ಆಗೋದಿಲ್ಲ. ಹೋಗಲಿ, ಅಭಾವವನ್ನು ನೀವು ವಿಶೇಷರಹಿತ ಅಂತ ತಿಳ್ಕೊಂಡಂತ ಹೇಳ್ತೀರಾ. ವಿಶೇಷರಹಿತನಾಗಿರ್ತಕ್ಕಂಥ ಬ್ರಹ್ಮನಲ್ಲಿ ಭಾವಾಭಾವ ವಿಶೇಷಗಳು ಇಲ್ಲ ಅಂತ ಹೇಳ್ತೀರಾ. ಹೌದು, ಹಾಗೆ ಹೇಳಿದರೆ ಅವನ ಅಭಾವ ಸ್ವರೂಪ ಆಗೋದಿಲ್ಲ. ಹಾಗೆ ಹೇಳಿದ್ರೆ ಸಿಕ್ಬೀಳ್ತೀರಿ. ಹಾಗೆ ಹೇಳಿದರೆ ವೇದ ಏನೂ ಹೇಳೋದಿಲ್ಲ ಅಂತ ಅರ್ಥ ಆಯಿತು, ವೇದ ಅಪ್ರಮಾಣ ಅಂತಾಯಿತು. ಆಗ ನೀವು ವೇದ ಅತತ್ವಾವೇದಕ ಅಂತ ತಿಳ್ಕೊಂಡಂತ ಹೇಳಿದಂತಾಗಿ ನೀವು ವೇದವಾದಿಗಳಾಗಲಿಲ್ಲ. ಆದ್ದರಿಂದ ನೀವು ವೇದ ವಿರೋಧಿಗಳು ಅಂತ ಅನ್ಸ್ಕೊಳ್ತೀರಿ. ಅರ್ಥ ಆಯ್ತಲ್ಲ? ಇನ್ನೊಮ್ಮೆ ನಾನು ಹೇಳ್ತೇನೆ, ಸ್ವಲ್ಪ ನಾನು ಟೀಚರ್ ಆದ್ದರಿಂದಾಗಿ ನಿಮಗೆ ಸಮಾಧಾನ ಅಂತ ನನ್ನ ಪ್ರವಚನದಲ್ಲಿ ನೀವು ನೋಡಿರ್ಬೋದು, ಒಂದೇ ವಿಷಯ 2-3 ಸಲ ಹೇಳ್ತಾ ಇರ್ತಾನೆ. ಯಾಕೆ? ಅಧ್ಯಾಪಕರಿಗೇನು ವಿದ್ಯಾರ್ಥಿಗಳ ಮನಸ್ಸಿನಲ್ಲಿ ಮೂಡಬೇಕು. ಸುಮ್ಮನೆ ಪ್ರವಚನ ಹೇಳಿ ಮುಗಿಸಿದೆ ನೀವು ಹೋದರೆ ಅಂತ ಆಗಲ್ಲ. ಅವರ ಪ್ರಕಾರ ದೇವರಲ್ಲಿ ಸತ್ಯ, ಜ್ಞಾನ, ಅನಂತ ಅಂತನ್ನೋ ಗುಣಗಳಿಲ್ಲ ಹೊರತು ಸತ್ಯತ್ವ ಅಸತ್ಯತ್ವ ಇಲ್ಲ, ಸತ್ಯದ ವಿರುದ್ಧ ಅಸತ್ಯತ್ವ ಇಲ್ಲ, ಅಜ್ಞಾನತ್ವ ಇಲ್ಲ, ಆನಂತರ ಶಾಂತತ್ವ ಇಲ್ಲ. ಅವನಲ್ಲಿ ಈ 3 ರೀತಿಯಾಗಿರ್ತಕ್ಕಂಥ ಅಭಾವಗಳಿವೆ.
ಅಂತ ಅವ್ರು ಹೇಳ್ತಾರೆ. ಅಭಾವ ಇದ್ದದರಿಂದಾಗಿ ವೇದ ಅವನ ಗುಣ ಹೇಳಲಿಲ್ಲ, ಅವನು ಭಾವಸ್ವರೂಪನಾದ, ಅವನು ಸಗುಣನಾಗಲಿಲ್ಲ, ವಿಶೇಷಣವುಳ್ಳವನಾಗಲಿಲ್ಲ. ಆದರೆ ಅವನು ನಾವು ಕೇಳ್ತೇವೆ, ಈ ಅಭಾವತ್ವ, ಈ ಗುಣಗಳ ಅಭಾವತ್ವ ಇದು ಬ್ರಹ್ಮನ ಸ್ವರೂಪವು. ಇದೇ ಬ್ರಹ್ಮನನ್ನು ಹೇಳ್ತಕ್ಕಂಥ ರೀತಿ ಏನು? ಬ್ರಹ್ಮನ ಸ್ವರೂಪ ಅಭಾವತ್ವ ಇದು ಅಂದರೆ ಇಲ್ಲದಿರುವಿಕೆ, ಇದು ಬ್ರಹ್ಮನ ಸ್ವರೂಪ ಅಂತ ತಿಳ್ಕೊಂಡಂತಂದರೆ ನೀವು ಅದನ್ನು ಒಪ್ಪೋದಿಲ್ಲ. ಯಾಕಂದರೆ ನಿಮ್ಮ ಪ್ರಕಾರ ಬ್ರಹ್ಮ ಇರುವಿಕೆ, ಬ್ರಹ್ಮ ಇದ್ದಾನೆ. ಬ್ರಹ್ಮನಲ್ಲಿ ಭಾವತ್ವ ಒಪ್ತೀರಿ, ಈ ಅಭಾವತ್ವಗಳು ಸ್ವರೂಪ ಆಗೋದಿಲ್ಲ. ಬಿಟ್ಬಿಡಿ. ಈ ಅಭಾವತ್ವಗಳು ಅವನ ವಿಶೇಷಣಗಳೇನು? ಅಭಾವತ್ವ ರೂಪ ವಿಶೇಷತೆಯನ್ನು ಅವನಲ್ಲಿ ಹೇಳ್ತೇನೆ ಅಂತಂದರೆ ಅದನ್ನು ಹೇಳೋದಿಲ್ಲ. ಅದನ್ನು ಹೇಳೋದಿಲ್ಲ ಅಂತ ತಿಳ್ಕೊಂಡಂತಂದರೆ ವೇದ ಏನೂ ಹೇಳೋದಿಲ್ಲ ಅಂತ ಅರ್ಥ ಆಯಿತು. ವೇದ ಏನೂ ಹೇಳೋದಿಲ್ಲ ಅಂತ ತಿಳ್ಕೊಂಡಂಥ ಕ್ಷಣಕ್ಕೇನೆ ಆವಾಗ ವೇದ ವಾಕ್ಯಗಳು ಅತತ್ವವೇದಕ ಅಂತ ತಿಳ್ಕೊಂಡಂತೇಳಿ ಅನಿಸ್ಕೊಳ್ತವೆ. ಅತತ್ವವೇದಕ ಅಂತ ತಿಳ್ಕೊಂಡಂತ ಅನಿಸ್ಕೊಂಡ ನಂತರ ಆ ಕಾಲದಲ್ಲಿ ವೇದಗಳು ನಿಮಗೆ ಅಪ್ರಮಾಣ ಅಂತ ಅನಿಸ್ಕೊಂಡಂತಾಯಿತು. ನೀವು ವೇದವಾದಿಗಳು ಅಲ್ಲ. ಆದ್ದರಿಂದಾಗಿ ಲಕ್ಷಣದಿಂದ ವೇದಗಳು ಬ್ರಹ್ಮನನ್ನು ಹೇಳುತ್ತವೆ ಅಂತ ತಿಳ್ಕೊಂಡಂತನ್ನುವ ನಿಮ್ಮ ಸ್ಟೇಟ್ಮೆಂಟ್ ಅಂತೇನಿದೆ, ಈ ಸ್ಟೇಟ್ಮೆಂಟೇ ತಪ್ಪಿದೆ. ಯಾಕೆ? ಲಕ್ಷಣಕ್ಕೆ ವಿಷಯನಾದರೆ ಅವನು ಸವಿಶೇಷನಾದ, ನಿಮ್ಮ ನಿರ್ವಿಶೇಷತ್ವಕ್ಕೆ ಭಂಗ ಬಂತು. ಲಕ್ಷಣ ಅಭಾವ ಹೇಳ್ತದೆ ಅಂದರೆ ಅಭಾವ ಅವನ ಸ್ವರೂಪವೋ ಅವನ ವಿಶೇಷಣವೋ ಎರಡೂ ನಿಮಗೆ ಹೇಳಿಕ್ಕೆ ಬರೋದು. ಸ್ವರೂಪ ಅಂತ ಹೇಳಿದರೆ ನಿಮ್ಮ ಭಾವಸ್ವರೂಪ ಅಂತ ಅಪಸಿದ್ಧ ಅಂತ ಬರ್ತದೆ. ಆನಂತರ ಅವು ವಿಶೇಷಗಳು ಅಂತ ತಿಳ್ಕೊಂಡು ಅಂತ ಹೇಳಿದರೆ ನಿರ್ವಿಶೇಷಿತತ್ವ ಬ್ರಹ್ಮನಲ್ಲಿ ಹೊರಟೋಗ್ತದೆ. ಬ್ರಹ್ಮನಲ್ಲಿ ಗುಣ ಇದೆ ಅಂತ ಒಪ್ಕೊಳ್ಬೇಕಾಗ್ತದೆ. ಇಲ್ಲ ನಾವು ಸ್ವರೂಪನೂ ಅಲ್ಲ ವಿಶೇಷನೂ ಅಲ್ಲ ಅಂತ ತಿಳ್ಕೊಂಡಂತ ಮತ್ತು ವೇದ ಹಾಕ್ಬೇಕಮೇಲೆ. ಹಾಗಾದ್ರೆ ವೇದ ಪ್ರಮಾಣ, ಆದರೆ ನಾವು ಅದನ್ನು ಒಪ್ಪೋದಿಲ್ಲ. ನೀವು ಹೇಳಿದ ಮಾತು ಸರಿ, ಆದರೆ ನಮಗೆ ಸಮ್ಮತ ಇಲ್ಲ ಅಂದರೆ ಅರ್ಥನು ನಿಮ್ಮ ಮಾತನ್ನು ನಾವು ಒಪ್ಪೋದಿಲ್ಲ ಅಂತ ಅರ್ಥ. ವೇದ ಹೇಳ್ತದೆ, ಆದರೆ ಅದನ್ನು ಒಪ್ಪೋದಿಲ್ಲ ಅಂದರೆ ನೀವು ವೇದದ ನಿಂದಕರು, ವೇದದ ಅವೈದಿಕರು, ವೇದ ಸರಿಯಲ್ಲ ಅಂತ, ವೇದವನ್ನು ಅಪ್ರಮಾಣ ಅಂತ ಹೇಳ್ತವ್ರಂಥವ್ರು ಅಂತ ಆಗ್ತದೆ. ಒಪ್ಕೊಳ್ತೀರಾ? ಅದೇಗೆ ನಮ್ಮ ಹಿರಿಯರೆಲ್ಲ ವೇದ ಪ್ರಮಾಣ ಅಂತ ಒಪ್ಪ್ಯಾರಲ್ಲ, ಪ್ರಮಾಣ ಅಂತ ಒಪ್ಪ್ಯಾರ. ಆದರೆ ವೇದ ಹೇಳುವುದು ಬ್ರಹ್ಮನ ಸ್ವರೂಪನೋ ಬ್ರಹ್ಮನ ವಿಶೇಷತೆಗಳನ್ನು ಎರಡನ್ನೂ ಒಪ್ಪದೇ ಇದ್ದರೆ ವೇದ ಒಪ್ಪಿಲ್ಲ ಅಂತ ಅರ್ಥವಾಗ್ತದೆ. ಅಷ್ಟೇ ಅಲ್ಲ, ಹೀಗೆ ನೀವು ಇದೇ ರೀತಿಯಾಗಿ ವೇದಗಳಲ್ಲಿ ಹೇಳ್ತಕ್ಕಂಥ ಅಭಾವಾದಿಗಳು ಅಂದರೆ ಸತ್ಯತ್ವಾಭಾವ, ಆನಂತರ ಜ್ಞಾನತ್ವಾಭಾವ, ಆನಂತರ ಶಾಂತತ್ವಾಭಾವ, ಅಂತತ್ವಾಭಾವ ಅಂತ ಹೇಳಿ ಏನು ವೇದಗಳು ಹೇಳ್ತಕ್ಕಂಥ ಮಾತುಗಳನ್ನು ನೀವು ಲಕ್ಷಣದಿಂದ ಅರ್ಥ ಮಾಡ್ತೀರಿ. ಅರ್ಥ ಮಾಡಿದ್ದನ್ನು ನೀವು ಒಪ್ಪಿಕೊಳ್ಳದಿದ್ದರೆ ಯೋ ವೇದ ವೇದಿತಾರ್ಥಾನಾಂ ನಿತ್ಯಂ ಸಂತ್ಯಾಗ ಸಂಶ್ರಮಿ ವೇದಬಾಹ್ಯೋ ಪಶ್ಚಿದ್ಭಿ ಏಷ ನಿಶ್ಚೀಯತಾಂ ತತಃ ಯಹ ವೇದ ವೇದಿತಾರ್ಥಾನಾಂ, ಯಾವನು ವೇದದಲ್ಲಿ ಪ್ರತಿಪಾದಿತವಾಗಿರ್ತಕ್ಕಂತಹ ಪ್ರಮೇಯಗಳು ಸತ್ಯ ಜ್ಞಾನ ಅನಂತ ಈ ಪ್ರಮೇಯಗಳನ್ನು ನಿತ್ಯಂ ಸಂತ್ಯಾಗ ಸಂಶ್ರಮಿ, ಯಾವಾಗಲೂ ಅವುಗಳನ್ನು ಮಿಥ್ಯಾ ಅಂತ ತಿಳ್ಕೊಂಡಂತೇಳಿ ಪ್ರತಿಪಾದನೆ ಮಾಡ್ತಾನೋ, ಅಥವಾ ಅವು ಅತತ್ವಾವೇದಕ ಅಂತ ಹೇಳ್ತಾನೆಯೋ, ಇಂಥವನಿಗೆ ಇಲ್ಲಿರ್ತಕ್ಕಂಥ ಅನೇಕ ಜ್ಞಾನಿಗಳಿದ್ದಿರಲ್ಲ. ನೀವು ಹೇಳಿ ತ್ರಿವಿಕ್ರಮ ಪಂಡಿತಾಚಾರ್ಯರು ವೇದವಾದಿಗಳಲ್ಲ. ನೀವೇ ನಿಶ್ಚಯ ಮಾಡಿಬಿಡ್ರಿ. ಯಾವ ವ್ಯಕ್ತಿ ವೇದ ಪ್ರಮಾಣ ಅಂತ ಒಪ್ತಾನೆ, ಆದರೆ ವೇದದಲ್ಲಿ ಹೇಳಿದ ಪ್ರಮೇಯಗಳನ್ನು ಅದು ಅತತ್ವಾವೇದಕ, ಬ್ರಹ್ಮನವನ ಬಗ್ಗೆ ಏನೂ ಹೇಳೋದಿಲ್ಲ ಅಂತಂತಾನೆ, ಅಂಥವನು ವೇದ ಒಪ್ಪಿದಂತೆಯೋ ಅಥವಾ ವೇದ ಒಪ್ಪಿದಲ್ಲ ಇಲ್ಲಂತೆಯೋ ನೀವೇ ಹೇಳಿ. ಅರ್ಥಾತ್ ಅವನು ವೇದವನ್ನು ಒಪ್ಪಿಲ್ಲ. ಇದರಿಂದಾಗಿ ಮಾಯಾವಾದಿ ಏನಾಯ್ದ? ವೈದಿಕನಾಗಲಿಲ್ಲ, ವೇದ ಪ್ರಮಾಣವನ್ನು ಒಪ್ತಕ್ಕಂಥವನಾಗಲಿಲ್ಲ. ವೇದ ಪ್ರಮಾಣ ಒಪ್ಪಲಂತಲ್ಲಿ ಆಗಲಿಲ್ಲ ಅಂತ ತಿಳ್ಕೊಂಡ ಕ್ಷಣಕ್ಕೇನೆ ಅವನ ಬ್ರಹ್ಮ ಶೂನ್ಯ ಒಂದೇ ಆಯಿತು. ನಾವು ಶೂನ್ಯವಾದ ಖಂಡನ ಮಾಡಿದ್ದೇವೆ, ಆದರೆ ಅದನ್ನು ಮಾಯಾವಾದವು ಕೂಡ ಅದರಿಂದಲೇ ಖಂಡಿತವಾಯಿತು.
ಪ್ರತ್ಯೇಕವಾಗಿ ಮಾಯಾವಾದವನ್ನು ಖಂಡನೆ ಮಾಡುವ ಅವಶ್ಯಕತೆ ನಮಗೆ ಉಳಿಲಿಲ್ಲ ಅಂತ ತಿಳ್ಕೊಂಡು ಅಂತೇಳಿ ಹೇಳ್ತಾರೆ. ಜಾಯಸಿ ದೂಷಣೇನೈವ ಧೂರ್ತಂ ಮನ್ಯೋಪಿ ದೂಷಿತಃ ಪಕ್ಷಯೋ ಅವಿಶೇಷಿತ್ವಾತ್ ಏತಯೋ ಸದ್ವಿಪಕ್ಷಯೋ. ಅದರಿಂದಾಗಿ ತ್ರಿವಿಕ್ರಮ ಪಂಡಿತಾಚಾರ್ಯರೇ ಜಾಯಸಃ ದೂಷಣೇನ, ಜಾಯಸ ದೊಡ್ಡವನು, ನಿಮಗಿಂತ ಮೊದಲು ಬಂದ ವಾದಿ ಯಾರು? ಶೂನ್ಯವಾದಿ. ಅಂದರೆ ಶಂಕರಾಚಾರ್ಯಕ್ಕಿಂತ ಭಾಳ ಮೊದಲು ಇರ್ತಕ್ಕಂಥವನು ಬೌದ್ಧರು. ಆ ಜ್ಯೇಷ್ಠವಾದಿ ಆಗಿರ್ತಕ್ಕ ಶೂನ್ಯವಾದಿಯನ್ನು ದೂಷಣೆಯನ್ನು ಅವನಿಗೆ ನಾವು ಅದನ್ನು ತತ್ವವನ್ನು ತಪ್ಪು ಅಂತ ಹೇಳಿಬಿಟ್ಟಿದ್ದೇವೆ. ಅದರಿಂದ ನೀವು ಕೂಡ ವೇದ ಅತತ್ವ ವೇದಕ ಅಂತ ತಿಳ್ಕೊಂಡಂತಂದರೆ ಅದರಿಂದ ನಿಮ್ಮ ಮತವು ತಪ್ಪು ಅಂತ ಹೇಳಿದಂತೆ ಆಗಿಬಿಡ್ತು. ಯಾಕೆ ಶೂನ್ಯಕ್ಕೂ ಮತ್ತು ನಿಮ್ಮ ಬ್ರಹ್ಮಕ್ಕೂ ಅಂತರ ಉಳಿಲಿಲ್ಲ. ಸದ್ವಿಪಕ್ಷಯೋ, ಮತ್ತು ಸಜ್ಜನರ ವಿರುದ್ಧವಾಗಿರ್ತಕ್ಕಂಥ ಮಾತನ್ನು ನೀವು ಆಡ್ತಾ ಇದ್ದೀರಿ. ಏತಯೋ ಪಕ್ಷಯೋ ಅವಿಶೇಷತ್ವಾತ್, ಶೂನ್ಯವಾದ ನಿರ್ವಿಶೇಷ ಬ್ರಹ್ಮವಾದ ಇವೆರಡು ಸಮಾನವಾದವು. ಇವೆರಡೂ ಸಮಾನವಾದದ್ದರಿಂದ ಎರಡರಲ್ಲಿ ಯಾವುದೇ ಭೇದ ಇಲ್ಲ, ಶಬ್ದ ಅಷ್ಟೇ ಭೇದ. ಅವರು ಶೂನ್ಯ ಅಂತಾರೆ, ನೀನು ಬ್ರಹ್ಮ ಅಂತಿ. ಆದ್ದರಿಂದಾಗಿ ನಿಮನಿಗೂ ಅವನಿಗೂ ಭೇದ ಇಲ್ಲದೆ ಇದ್ದದರಿಂದಾಗಿ, ನಿನಗೂ ಅವನಿಗೂ ಯಾವ ಅಂತರವೂ ಇಲ್ಲದೆ ಇದ್ದದರಿಂದಾಗಿ ತ್ರಿವಿಕ್ರಮ ಪಂಡಿತಾಚಾರ್ಯರೇ, ಅವನಂತೆ ನೀವು ವೇದಬಾಹ್ಯರು ಯಾಕೆ ಆಗಬಾರದು? ಏತಯೋ ಪಕ್ಷಯೋ ಅವಿಶೇಷಿತ್ವಾತ್, ಎರಡೂ ಪಕ್ಷಗಳಲ್ಲಿ ಯಾವುದೇ ರೀತಿಯಾಗಿರ್ತಕ್ಕಂಥ ಅಂತರ ಇಲ್ಲದೆ ಇದ್ದದರಿಂದಾಗಿ ಅಹಂ ಮನ್ಯಃ ಅಪಿ, ಮನಸ್ಸಿನಲ್ಲೇ ಅವನಿಗೆ ವೇದ ಅಪ್ರಮಾಣ ಅಂತ ಹೇಳಬೇಕಾಗಿದೆ. ಯಾಕೆ ವೇದದಲ್ಲಿ ಹೇಳ್ತಕ್ಕಂಥ ಸತ್ಯತ್ವ ಜ್ಞಾನತ್ವ ಇತ್ಯಾದಿ ಒಪ್ಪಲಿಕ್ಕೆ ಅವನು ತಯಾರಿಲ್ಲ. ಆದರೆ ಮೇಲಿಂದ ನಾನು ವೇದ ಒಪ್ಪೋದಿಲ್ಲ ಅಂತ ತಿಳ್ಕೊಂಡಂತಂದರೆ ಮತ್ತು ಶೂನ್ಯವಾದಿಗಳನ್ನು ಮೊದಲೇ ಮೀಮಾಂಸಕರು ಖಂಡನೆ ಮಾಡಿಬಿಟ್ಟಿದ್ದಾರೆ. ಅದರಿಂದ ಅದು ನಿರ್ಣಯವಾಯಿತು. ಆದ್ದರಿಂದಾಗಿ ಅವನು ಕೂಡ ಅಂದರೆ ಮೋಸ ಮಾಡಲಿಕ್ಕೆ ಬೇರೆ ಶಬ್ದದಿಂದ ಮೋಸ ಮಾಡಲಿಕ್ಕೆ ಹೊರಟಿರ್ತಕ್ಕಂಥ ಮಾಯಾವಾದಿಯು ಕೂಡ ಶೂನ್ಯವಾದದ ನಿರಾಕರಣೆಯ ಜೊತೆಯಲ್ಲಿ ಅವನು ನಿರಾಕೃತನಾದ. ಇದರ ಬಗ್ಗೆ ಶಂಕರಾಚಾರ್ಯ ಇರುವಾಗಲೇ ಈ ಸಂದರ್ಭ ನಡೀತು. ಶಂಕರಾಚಾರ್ಯರು ಪ್ರತಿಯೊಂದು ದಿಕ್ಕಿನಲ್ಲಿಯೂ ಒಂದೊಂದು ತಮ್ಮ ಮತದ ಪೀಠವನ್ನು ಸ್ಥಾಪನೆ ಮಾಡಬೇಕು ಅಂತ ತಿಳ್ಕೊಂಡಂತೇಳಿ ಒಂದು ಪೀಠವನ್ನು ಜಗನ್ನಾಥಪುರಿಯಲ್ಲಿ ಸ್ಥಾಪನೆ ಮಾಡಿದರು ಪೂರ್ವದಲ್ಲಿ, ಇನ್ನೊಂದು ಪೀಠವನ್ನು ದ್ವಾರಕಾದಲ್ಲಿ ಸ್ಥಾಪನೆ ಮಾಡಿದರು ಪಶ್ಚಿಮದಲ್ಲಿ, ಇನ್ನೊಂದು ಪೀಠ ಶೃಂಗೇರಿಯಲ್ಲಿ ಸ್ಥಾಪನೆ ಮಾಡಿದರು ದಕ್ಷಿಣದಲ್ಲಿ, ಉತ್ತರದಲ್ಲಿ ಬದರಿಕಾಶ್ರಮದಲ್ಲಿ ಅವರಿಗೆ 4ನೇ ಪೀಠವನ್ನು ಸ್ಥಾಪನೆ ಮಾಡಬೇಕಂತ ಇಚ್ಛೆ ಇತ್ತು. ಅದಕ್ಕೋಸ್ಕರ ಬದರಿಕಾಶ್ರಮದ್ರು. ಆದರೆ ಅಲ್ಲಿ ಜ್ಯೋತಿರ್ಮಠದಲ್ಲಿ, ಜ್ಯೋತಿರ್ಮಠ ಅಂದರೆ ಈಗಿನ ಜೋಶಿ ಮಠ ಅಂತ ನಾವೇನು ಕರಿತೇವೆ, ಅನೇಕ ಬೌದ್ಧ ಸನ್ಯಾಸಿಗಳಲ್ಲಿ ವಾಸ ಮಾಡಿದರು. ಅವ್ರು ಹೇಳಿದರು, ನಮ್ಮನ್ನು ಸೋಲಿಸಿ ನೀವು ಮುಂದೆ ಹೋಗಿ ಅಲ್ಲಿ ನಿಮ್ಮ ಪೀಠವನ್ನು ಸ್ಥಾಪನೆ ಮಾಡಿರಿ ಅಂತ ಹೋದಾಗ ಆ ಕಾಲಕ್ಕೆ ಅಲ್ಲಿ ಅವರಲ್ಲಿ ವಾದವಾಯಿತು. ಕೊನೆಗೆ ಬೌದ್ಧರು ಹೇಳಿದರು, ನಿಮ್ಮ ವಾದಕ್ಕೂ ನಮ್ಮ ವಾದಕ್ಕೂ ಅಂತರ ಏನಿದೆ? ನಾವು ಹೇಳಿದ್ದೆ ನೀವು ಹೇಳ್ತೀರಿ, ಶಬ್ದ ಬೇರೆ ಅಷ್ಟೇ. ನಾವು ಶೂನ್ಯ ಅಂತ ಹೇಳ್ತೀವಿ, ಆ ಶೂನ್ಯಕ್ಕೂ ಯಾವುದು ವಿಶೇಷಣಗಳು ಇಲ್ಲ. ಶೂನ್ಯದಿಂದ ಭಿನ್ನವಾದ ವಸ್ತು ಜಗತ್ತಿನಲ್ಲಿಲ್ಲ. ಅದನ್ನು ನೀವು ಬ್ರಹ್ಮ ಅಂತ ಕರೆದ್ರಿ. ಯಾಕೆ ಬ್ರಹ್ಮನಲ್ಲಿ ಏನೂ ವಿಶೇಷತೆಗಳಿಲ್ಲ, ಬ್ರಹ್ಮನಲ್ಲಿ ಯಾವುದೇ ರೀತಿಯಾಗಿರ್ತಕ್ಕಂಥ ಗುಣಗಳಿಲ್ಲ. ಶಬ್ದ ಬೇರೆ, ಅರ್ಥ ಒಂದೇ. ಅಳಿಯ ಅಲ್ಲ, ಮಗಳ ಗಂಡ. ಯಾಕೆ ನಾನು ಅಳಿಯನನ್ನು ಬೈತೇನೆ?
ನಿಮ್ಮ ಹಳೆಯನ್ನೆಲ್ಲ ಬೈದೀವಿ ನಾವು, ನಿಮ್ಮ ಮಗಳ ಗಂಡನ ಬೈದೀವಿ ನಾವು ಅಂದರೆ ಅರ್ಥ ಏನು? ಒಂದೇ, ಶಬ್ದ ಬೇರೆ. ಔಷಧಿ ತೆಗೆದುಕೊಂಡ್ರೆ ನೆಗಡಿ ಒಂದೇ ವಾರದಲ್ಲಿ ಕಡಿಮೆ ಆಗ್ತದೆ. ಔಷಧಿ ತೆಗೆದುಕೊಳ್ಳದೇ ಇದ್ದರೆ ನೆಗಡಿ 7 ದಿವಸದ ಮೇಲೆ ಕಡಿಮೆ ಆಗ್ತದೆ. ಏನರ್ಥ? 2 ಅರ್ಥ ಒಂದೇ ಅಲ್ಲ. 7 ದಿವಸ ಅಂದರೂ ಒಂದೇ, 1 ವಾರ ಅಂದರೂ ಒಂದೇ. ಹಾಗೆ ನಿರ್ವಿಶೇಷ ಬ್ರಹ್ಮ ಅಂದರೂ ಒಂದೇ, ಶೂನ್ಯ ಅಂದರೂ ಒಂದೇ. ಅದು ನೀವೇನು ಬೇರೆ ಹೇಳೋದಿಲ್ಲ, ನಮ್ಮನ್ನೇನು ಸೋಲಿಸಿದಾಗ ಆಗ್ತೇವೆ. ಸೋಲಿಸಿ ಮುಂದೆ ಹೋಗಿ. ಕೊನೆಗೆ ಶಂಕರಾಚಾರ್ಯರು ಅಲ್ಲೇ ಜೋಶಿ ಮಠದಲ್ಲೇ ಇನ್ನೊಂದು ಪೀಠವನ್ನು ಸ್ಥಾಪನೆ ಮಾಡಿ ಹೊರಟೋಗ್ಬಿಟ್ರು. ನಂತರ ಅವ್ರು ಬಂದವರಿಲ್ಲ, ಶಂಕರಾಚಾರ್ಯ ಬದ್ರಿನಾರಾಯಣ ಸ್ಥಾಪನೆ ಮಾಡಿದ್ದಾರೆ ಹಾಗೆ ಹೀಗೆ ಅಂತ ತಿಳ್ಕೊಂಡು ಅಂತ ಹೇಳ್ತಾರೆ. ಅಲ್ಲಿ ತನಕ ಹೋಗಲೇ ಇಲ್ಲ ಶಂಕರಾಚಾರ್ಯರು. ಇಲ್ಲಿ ಯಾವ ವ್ಯಕ್ತಿಯ ದೂಷಣವಲ್ಲ, ನಡೆದಿರ್ತಕ್ಕಂಥ ಇತಿಹಾಸದ ಸಂದರ್ಭವನ್ನು ಈ ರೀತಿಯಾಗಿ ಹೇಳಿಕ. ಅದಕ್ಕೋಸ್ಕರವೇ ಶ್ರೀಮದಾಚಾರ್ಯರು ತಮ್ಮ ತತ್ವೋದ್ಯೋತ ಗ್ರಂಥದಲ್ಲಿ ಹೇಳ್ತಾರೆ, ಮಾಯಾವಾದಿನಃ ಶೂನ್ಯವಾದಿನಃ ಕಿಂಚಿತ್ ಅಂತರಂ ನಾಸ್ತಿ. ಮಾಯಾವಾದಿ ಶೂನ್ಯವಾದಿಯೋ ಸಮಾನತ್ವಮೇವ ಅತಃ ಮಾಯಾವಾದಿ ಅಪಿ ಮಾಯಾವಾದಿಯೂ ಸಹ ಅವೈದಿಕಃ. ವೇದಗಳನ್ನು ನಂಬದ ಇದ್ದ ವ್ಯಕ್ತಿ, ವೇದಗಳನ್ನು ಪ್ರಮಾಣ ಅಂತ ತಿಳ್ಕೊಂಡಂಥೇಳಿ ಸ್ವೀಕರಿಸದೇ ಇದ್ದ ವ್ಯಕ್ತಿ ಬಾಯಿಂದ ಸ್ವೀಕರಿಸಿದ್ದೇನೆ ಅಂತ ಹೇಳ್ತಾನೆ, ಆದರೆ ಸ್ವೀಕರಿಸೋದಿಲ್ಲ. ಜಾಯಸಃ ದೂಷಣೇನೇವ. ನಿಮ್ಮ ಅಣ್ಣ ಅಂತ ಅನ್ಸ್ಕೊಂಡಿರ್ತಕ್ಕಂಥ ಶೂನ್ಯವಾದಿಯನ್ನು, ಅಣ್ಣ ನಿಮಗಿಂತ ಮೊದಲೇ ಬಂದಿರತಕ್ಕಂಥ ತತ್ವವಾದನ್ನು ಅವನನ್ನು ಸೋಲಿಸಿದ್ದರಿಂದಾಗಿ ಧೂರ್ತಂ ಮನ್ಯೋಪಿ ದೂಷಿತಃ. ಸ್ವಲ್ಪ ಮೋಸಗಾರನಾಗಿ ಬೇರೆ ಶಬ್ದದಿಂದ ನಮ್ಮ ಎದುರಿಗೆ ಬಂದಿರತಕ್ಕಂಥ ಮಾಯಾವಾದಿಯನ್ನು ಕೂಡ ನಾವು ಖಂಡನೆ ಮಾಡಿದಂತೆ ಆಯಿತು. ಎರಡೂ ಪಕ್ಷಗಳಲ್ಲಿ ಅವಿಶೇಷಿತ ಪಕ್ಷಯೋ ಏತಯೋ ಪಕ್ಷಯೋ, ಶೂನ್ಯ ಪಕ್ಷ ಮತ್ತು ಮಾಯಾವಾದ ಪಕ್ಷದಲ್ಲಿ ಅವಿಶೇಷಿತ್ವಾತ್ ಯಾವುದೂ ವಿಶೇಷ ಇಲ್ಲದೇ ಇದ್ದದರಿಂದಾಗಿ ಸದ್ವಿಪಕ್ಷಯೋ ಏತು, ಇವೆರಡು ಪಕ್ಷಗಳು ಸಜ್ಜನರ ವಿಪಕ್ಷ, ಸಜ್ಜನರ ಜ್ಞಾನಿಗಳ ವಿರುದ್ಧವಾದ ಪಕ್ಷವಾಗಿವೆ. ಆದ್ದರಿಂದ ಅದು ಕೂಡ ನಿರಾಕರಣೆ ಮಾಡಿದಂತೆ ಆಯಿತು. ಆದ್ದರಿಂದ ಶೂನ್ಯವಾದಿಗಳಿಗೂ ಮಾಯಾವಾದಿಗಳಿಗೂ ಸಮಾನತೆ ಇದೆ ಹೊರತು ಅವರಲ್ಲಿ ಯಾವುದೇ ರೀತಿಯಾಗಿರ್ತಕ್ಕಂಥ ಭಿನ್ನತೆ ಇಲ್ಲ. ಆಚಾರ್ಯರು ಈ ಸ್ಟೇಟ್ಮೆಂಟ್ ಕೊಡಬೇಕಾಗಿದ್ದರೆ ಎಷ್ಟು ರೀತಿಯಿಂದ ತೋರಿಸಿಕೊಟ್ಟಿದ್ದಾರೆ ತತ್ವೋದ್ಯೋತದಲ್ಲಿ ಅಂತಂದರೆ ಯಾವುದೇ ರೀತಿಯಾಗಿರ್ತಕ್ಕಂಥ ಕ್ರಮ ಇಲ್ಲ. ಆಗ ತ್ರಿವಿಕ್ರಮಠದ ಆಚಾರ್ಯ ಹೇಳ್ತಾರೆ, ಸುಮ್ಮನೆ ಬಾಯಿಂದ ಹೇಳಿದ್ರೇ ಆಯಿತು, ನಮಗೂ ಶೂನ್ಯಕ್ಕೂ ಅಂತರ ಇಲ್ಲ ಅಂತ ತಿಳ್ಕೊಂಡಂತ ಹೇಳೋದನ್ನು ಲಾಜಿಕಲ್ಲಾಗಿ ಹೇಳಿ, ಅನುಮಾನದಿಂದ ಸಿದ್ಧ ಮಾಡಿ ತೋರಿಸಿ ಅಂತ ತಿಳ್ಕೊಂಡಂತ ಹೇಳಿ ತ್ರಿವಿಕ್ರಮಠಾಚಾರ್ಯ ಹೇಳಿದರೆ ಆಗ ಅದನ್ನಾಗಲಿ ಅಂತ ತಿಳ್ಕೊಂಡಂತೇಳಿ ಬ್ರಹ್ಮ ಮತ್ತು ಶೂನ್ಯರಲ್ಲಿ ಅಭೇದವನ್ನು ಅನುಮಾನ ವಾಕ್ಯದಿಂದ ಅಂದರೆ ಯುಕ್ತಿ ವಾಕ್ಯದಿಂದ ಶ್ರೀಮದಾಚಾರ್ಯರು ಸಿದ್ಧ ಮಾಡಿ ತೋರಿಸ್ತಾರೆ. ಅಸತ್ವಾತ್ ಇತ್ಯಸೌ ಹೇತು ಅಸಿದ್ಧೋ ಬ್ರಹ್ಮವಾದಿನಃ ಮೀತಿ ಭಾಣ್ಯ ವಿಶೇಷತ್ವಾತ್ ಏತಯೋ ಬ್ರಹ್ಮಶೂನ್ಯಯೋ. ಏತಯೋ ಶ್ಲೋಕದಲ್ಲಿದ್ದ ಏತಯೋ ಅನ್ವಯ ನೋಡಿಕೊಳ್ಳಿ. ಇವರಿಬ್ಬರಲ್ಲಿ ಇವರಿಬ್ಬರಾದ ಬ್ರಹ್ಮಶೂನ್ಯಯೋ, ಇವರಿಬ್ಬರ ತತ್ವವಾದ ಬ್ರಹ್ಮ ಮತ್ತು ಶೂನ್ಯ ಅಂತನೋ ತತ್ವಗಳಲ್ಲಿ ಅವಿಶೇಷಿತ್ವ ಯಾವುದೇ ಅಂತರ ಇಲ್ಲದೇ ಇದ್ದದರಿಂದ ಇವರಲ್ಲಿ ಯಾವ ಅಂತರವೂ ಇಲ್ಲ. ಯಾವುದೇ ಅಂತರ ಇಲ್ಲದೇ ಇದ್ದದರಿಂದ ಈ ರೀತಿಯಾದ ಅನುಮಾನ ಮಾಡಲಿಕ್ಕೆ ಬರ್ತದೆ. ವಿಮತಂ ಕಾರಣಂ ನ ಸ್ಯಾತ್ ಅಸತ್ವಾತ್. ವಿಮತಂ ಕಾರಣಂ ನ ಸ್ಯಾತ್ ಅಸತ್ವಾತ್. ವಿಮತಂ ಶೂನ್ಯವು ಕಾರಣಂ ಜಗತ್ತಿನ ಹುಟ್ಟಿಗೆ ಕಾರಣನವಾಗುವುದಿಲ್ಲ.
ಯಾಕೆಂದರೆ ಶೂನ್ಯ ಅಸತ್ವಾತ್, ಶೂನ್ಯ ಎಕ್ಸಿಸ್ಟೆನ್ಸೇ ಇಲ್ಲ. ಯಾವುದರ ಎಕ್ಸಿಸ್ಟೆನ್ಸ್ ಇಲ್ಲ ಅದು ಇನ್ನೊಂದು ವಸ್ತುವಿನ ಹುಟ್ಟಿಗೆ ಕಾರಣ ಆಗ್ತದೇನು? ನೀವು ಕಾಮನ್ ಸೆನ್ಸ್ ನೋಡಿಕೊಳ್ಳಿ. ಯಾವುದೂ ಇಲ್ಲ ಅದು ಇನ್ನೊಂದು ವಸ್ತುವನ್ನು ಹುಟ್ಟಿಸ್ತದೇನು? ಇಲ್ಲರಿ ಹುಟ್ಟಿಸ್ತಾರೆ, ನಮ್ಮ ಕಡೆ ಹಿಂದಕ್ಕೆ ಸಾಯಿಬಾಬಾ ಅದೆಲ್ಲ ಇದ್ದರು, ಹಿಂಗೆ ಮಾಡಿ ಏನು ಹುಟ್ಟಿಸ್ತಿದ್ರು. ಅದೆಲ್ಲ ಕಣ್ಕಟ್ಟು ವಿದ್ಯೆ. ಪರಮಾತ್ಮನೂ ಕೂಡ ಶಕ್ತಿ ಇದ್ದರೂ ಹುಟ್ಟಿಸೋದಿಲ್ಲ. ಪರಮಾತ್ಮನು ಮೂಲ ಪ್ರಕೃತಿ ಇತ್ತಾಗಲ್ಲ ರಾ ಮೆಟೀರಿಯಲ್ ತೆಗೆದುಕೊಂಡು ಜಗತ್ತನ್ನು ಹುಟ್ಟಿಸ್ತಾನೆ. ಯಾಕೆ ನಾಳೆ ಪರಮಾತ್ಮ ಹುಟ್ಟಿಸ್ಯಾನ, ನಾವು ಹುಟ್ಟು ಆ ರೀತಿಯಾಗಿ ಅಂತಕೊಂಡು ಹೇಳಿ ಬರಬೇಡ್ರಿ ಅಂತಕೊಂಡು ಅಂತೇಳಿ. ವಿಮತಂ ಕಾರಣಂ ನ ಸ್ಯಾತ್, ವಿಮತ ಜಗತ್ತಿಗೆ ಕಾರಣನಾಗುವುದಿಲ್ಲ. ಅಸತ್ವಾತ್, ಅಸತ್ತನಾಗಿದ್ದಾನೆ ಅಂತ ತಿಳ್ಕೊಂಡಂತೇಳಿ. ಅಸತ್ವಾತ್ ಅನ್ನುವ ಈ ಯುಕ್ತಿ ಅಂತ ತಿಳ್ಕೊಂಡಂತೇನಿದೆ, ಶೂನ್ಯ ಮತವನ್ನು ನಿರಾಕರಣೆ ಮಾಡೋದಕ್ಕೋಸ್ಕರ ಇದೆ. ಅವ್ರಿಗೆ ಹೇಳ್ಕೊಡ್ರಿ, ನಾ ಇಲ್ಲ ಅಸತ್ವ ಅಂತ ಹೇಳ್ತಾನೆ, ನಾನು ಬ್ರಹ್ಮ ಸತ್ ಅಂತ ಹೇಳ್ತಾನೆ ಅಂತ ನೀ ಅನ್ಲಿಕ್ಕೆ ಹೋಗಬೇಡ. ತಿಳ್ಕೊಂಡ್ಬಿಡಂತ ಆಚಾರ್ಯ ಹೇಳ್ತಾರೆ, ನಿಮ್ಮದು ತೆಗಿಬೋದು. ನಿಮ್ಮ ಶೂನ್ಯವಾದ ಖಂಡನ ಮಾಡಲಿಕ್ಕಿರ್ತಕ್ಕಂಥ ಯುಕ್ತಿಯನ್ನು ಶೂನ್ಯಂ ಕಾರಣಂ ನ ಭವತಿ ಅಸತ್ವಾತ್, ಶೂನ್ಯ ಜಗತ್ತನ್ನು ಹುಟ್ಟಿಸಲಿಕ್ಕೆ ಕಾರಣವಾಗುವುದಿಲ್ಲ. ಅದು ಶೂನ್ಯದಿಂದ ಜಗತ್ತು ಹುಟ್ಟಿಲ್ಲ. ಯಾಕೆಂದರೆ ಶೂನ್ಯ ಇದು ಅಸತ್, ಅದರ ಎಕ್ಸಿಸ್ಟೆನ್ಸೇ ಇಲ್ಲ ಅಂತ ತಿಳ್ಕೊಂಡಂತೇಳಿ. ಬರೋಬ್ಬರಿ ಹೇಳಿದ್ರಿ. ಇದು ನಾನು ಅಸತ್ವ ಅಂತ ಹೇಳೋದಿಲ್ಲ. ನಾ ಯಾಕೆ ಹೇಳೋದು? ನಾನು ಬ್ರಹ್ಮ ಸತ್ ಅಂತ ಹೇಳ್ತೀನಲ್ಲ. ಅಂದರೆ ನೀನೇನು ಹೇಳ್ಬೋದು? ತಿಳ್ಕೊಂಡ್ಬಿಟ್ಟಿದ್ದ ಆಚಾರ್ಯ ನೀವೇನು ಹೇಳ್ಬೋದು? ಮನ್ಮತೆ, ನನ್ನ ಮತದಲ್ಲಿ ಸತ್ಯಂ ಜ್ಞಾನಂ ಅನಂತಂ ಬ್ರಹ್ಮಂ, ಸತ್ಯ ಜ್ಞಾನ ಅನಂತ ಬ್ರಹ್ಮ ಇತ್ಯಾದಿಗಳು ಜಗತ್ಕಾರಣಶ್ಚ ಬ್ರಹ್ಮಣಃ, ಜಗತ್ಕಾರಣ ಆದಂಥ ಬ್ರಹ್ಮನನ್ನು ಸತ್ಯ ಅಂತ ನಾನು ಸ್ವೀಕಾರ ಮಾಡೀನಿ, ನಾನು ಅಸತ್ತ ಅಂತ ಸ್ವೀಕಾರ ಮಾಡಿಲ್ಲ. ಆದ್ದರಿಂದ ನಾವು ಅವರು ಬೇರೆ ಅಂತ ನೀವು ಹೇಳಕ್ಕೆ ಹೋಗಬೇಡ. ಯಾಕೆ ಅಂತ ತಿಳ್ಕೊಂಡಂತಂದರೆ ನಿನ್ನ ಮತದಲ್ಲಿಯೂ ಬ್ರಹ್ಮನು ಅಸತ್ತನೇ. ಅದಕ್ಕೋಸ್ಕರ ಹೇಳಿದ್ರು, ಅಸತ್ವಾತಿಸ್ಥ ಸೌಹೇತು ಅಸಿದ್ಧೋ ಬ್ರಹ್ಮವಾದಿನಃ ಮೇ. ಬ್ರಹ್ಮವಾದಿಯಾಗಿರ್ತಕ್ಕಂಥ ನನಗೆ ಶೂನ್ಯಂ ಕಾರಣಂ ನ ಭವತಿ ಅಸತ್ವಾತ್, ಅಸತ್ವಾತ್ ಅಂತಿಕೊಂಡಂತಕ್ಕಂಥ ಹೇತು ನನಗೆ ನಾವು ಒಪ್ಪೋದಿಲ್ಲ, ನನ್ನ ವಿಷಯದಲ್ಲಿ ಇದು ಪ್ರಮಾಣ ಆಗೋದಿಲ್ಲ ಅಂತಿಕೊಂಡಂತೇಳಿ ಮಾ ಇತಿ ನ ಭಾಣ್ಯಂ, ಇಲ್ಲ ಅಂತ ಹೇಳಿಕ್ಕೆ ಹೋಗಬೇಡ. ಯಾಕೆಂತಂದರೆ ಶೂನ್ಯದಲ್ಲಿ ಬ್ರಹ್ಮತತ್ವದಲ್ಲಿಯೂ ಕೂಡ ಏನೂ ಅಂತರವಿಲ್ಲ. ಅದಕ್ಕೋಸ್ಕರ ಅಸತ್ವಾತ್ ಅಂತ ನೀನು ಶಬ್ದಶಃ ಹೇಳದೇ ಇದ್ದರೂ ನೀನು ಹೇಳುವ ಅಭಿಪ್ರಾಯ ಹಾಗೇ ಇದೆ. ಇಲ್ಲ ಮತ್ತಿದು ಅಷ್ಟು ಸರಿ ಆಗಲಿಲ್ಲ ಅಂತ ಆಗಲಿ. ಅಸತ್ವಾತ್ ಅಂತನ್ನೋ ಕಾರಣ ನೀನು ನನಗೆ ಬೇಕಾಗಿಲ್ಲ, ಹೇತು ಬೇಕಾಗಿಲ್ಲ ಅಂತಂತೆಲ್ಲ. ನಿನ್ನ ಪ್ರಕಾರ ಅನಿವಾರ್ಯವಾಗಿ ಬ್ರಹ್ಮ ಅಸತ್ ಅಂತೇಳಿ ನೀನು ಒಪ್ಪಿಕೊಳ್ಳಬೇಕಾಗ್ತದೆ. ಯಾಕೆ ಅಂತಂದರೆ ಸೋಂಗೀಕರೋತಿ ಚೇತ್ ಸತ್ಯಂ ಬ್ರಹ್ಮಣ ಸ್ಯಾತ್ ವಿಶೇಷಿತ ನ ಚೇತ್ ಪ್ರಾಪ್ತ ಪರಿಶೇಷಾತ್ ಅಸತ್ವಂ ನ ನಿರಸ್ಯತು. 40ನೇ ಶ್ಲೋಕ. ಸಹ ಆ ಮಾಯಾವಾದಿ, ಇಲ್ಲಿ ಥರ್ಡ್ ಪರ್ಸನ್, ಈಗ ಎದುರಿಗೆ ತಿರುಮಣತ ಆಚಾರ್ಯ ಇದ್ದಾರೆ. ಈ ಮಾಯಾವಾದಿಗಳು ಬ್ರಹ್ಮಣಃ, ಬ್ರಹ್ಮನಿಗೆ ಸತ್ಯಂ ಅಂಗೀಕರೋತಿ ಚೇತ್, ಬ್ರಹ್ಮ ಸತ್ಯ ಅಂತ ಇವರು ಒಂದು ವೇಳೆ ಒಪ್ಪಿದರೆ, ಸತ್ಯತ್ವ ಅಂತನ್ನುವ ವಿಶೇಷಣ ಬ್ರಹ್ಮನಲ್ಲಿ ಬಂತು. ಬ್ರಹ್ಮನಲ್ಲಿ ಸತ್ಯತ್ವ ಅನ್ನೋದಿದೆ ಅಂದ್ರೇನು? ಸತ್ಯ ಅಂತನ್ನೋ ವಿಶೇಷಣ ಇದೆ ಅಂತ ಅರ್ಥ ಆಯಿತು. ಅವನಲ್ಲಿ ದುರ್ಗುಣ ಅಂತನ್ನೋದಿದೆ ಅಂದರೆ ಏನರ್ಥ ಆಯಿತು? ದುರ್ಗುಣ ಅಂತಕ್ಕಂಥ ಒಂದು ಕೆಟ್ಟಾಗಿರ್ತಕ್ಕಂಥ ಒಂದು ವಿಶೇಷತೆ ಅವನಲ್ಲಿ ಇದೆ ಅಂತ ಅರ್ಥ ಆಯಿತು. ಇಲ್ಲ ಬ್ರಹ್ಮನಿಗೆ ನಾನು ಸತ್ಯ ಅಂತ ಹೇಳೋದಿಲ್ಲ ಅಂತಿಕೊಂಡಂತಂದರೆ, ಸತ್ಯ ಅಂತ ಹೇಳಿದರೆ ಸತ್ವ ಅಂತನೂ ವಿಶೇಷಣ ಬಂತು, ನಿರ್ವಿಶೇಷತ್ವ ಹೊರಟೋಯ್ತು. ಬ್ರಹ್ಮನಿಗೆ ಯಾವ ಗುಣಗಳಿಲ್ಲ ಅಂತನೂ ಸತ್ವ ಅಂತನೂ ಗುಣ ಇದೆ ಅಂತಂದರೆ ಬ್ರಹ್ಮನ ನಿರ್ಗುಣ ಅಂತ ಹೇಳೋದು ನಾವು ಅದ್ವೈತಿಗಳು ಹೇಳಲಿಕ್ಕೆ ಆಗೋದಿಲ್ಲ. ಇಲ್ಲ ಅದನ್ನು ಸತ್ವ ಅಂತ ಒಪ್ಪೋದಿಲ್ಲ ಅಂತ ತಿಳ್ಕೊಂಡಂತಂದರೆ ಸತ್ವ ಬಿಟ್ಟರೆ ಉಳಿದದ್ದೇನು? ಅಸತ್ಯ.
ಇಲ್ಲ ವಸ್ತು ಸತ್ಯ ಆದರೂ ಆಗಿರ್ತದೆ, ಇಲ್ಲ ವಸ್ತು ಅಸತ್ಯ ಆದರೂ ಆಗಿರ್ತದೆ. ಇದಕ್ಕೋಸ್ಕರ ಅದ್ವೈತ ಮತದಲ್ಲಿ ಸಾವಿರಾರು ಪುಟದ ಗ್ರಂಥಗಳು ಹೊರಟು. ನಾವು ಸತ್ವ ಅಂತೂ ಹೇಳೋದಿಲ್ಲ, ಅಸತ್ವ ಅಂತೂ ಹೇಳೋದಿಲ್ಲ. ಹಾಗಾದರೆ ಏನಂತ ಹೇಳ್ತೀರಿ? ಸದಸದ್ವಿಲಕ್ಷಣ ಅಂತ ಹೇಳ್ತೀರಾ? ಅನಿವಾರ್ಯ ಅಂತ ಹೇಳ್ತೀರಾ? ಇಲ್ಲ ಅನಿರ್ವಚನೀಯ ಅಂತ ಹೇಳ್ತೀರಾ? ಆನಂತರ ಸದ್ವಿಲಕ್ಷಣ ಅಂತ ಹೇಳ್ತೀರಾ? ಅಸದ್ವಿಲಕ್ಷಣ ಅಂತ ಹೇಳ್ತೀರಾ? ಅಸದ್ವಿಲಕ್ಷಣ ವಿಲಕ್ಷಣ ಅಂತ ಹೇಳ್ತೀರಾ? ಹೀಗೆ ವಾದಾವಲಿಯಲ್ಲಿ ನ್ಯಾಯಾಮೃತದಲ್ಲಿ 10-15 ವಿಕಲ್ಪಗಳನ್ನು ಮಾಡಿ ಯಾವ ರೀತಿ ನೀವು ಒಪ್ಪಿದರೂ ನೀವು ಬ್ರಹ್ಮನ ಬಗ್ಗೆ, ಬ್ರಹ್ಮನ ಸತ್ಯತ್ವವನ್ನು ನಿಮಗೆ ಹೇಳಲಿಕ್ಕೆ ಆಗೋದಿಲ್ಲ. ಅದನ್ನಲ್ಲಿ ಸಂಕ್ಷೇಪವಾಗಿ ತಿಳಿಸ್ತಾ ಇದ್ದಾರೆ. ಬ್ರಹ್ಮ ಸತ್ಯ ಅಂತ ಒಪ್ಪಿಕೊಂಡ್ರೆ ಬ್ರಹ್ಮ ನಿರ್ವಿಶೇಷ ಅಲ್ಲ, ಸಗುಣ ಅಂತ ಒಪ್ಕೊಳ್ಬೇಕು, ಸವಿಶೇಷ ಅಂತ ಒಪ್ಕೊಳ್ಬೇಕು. ಬ್ರಹ್ಮ ಅಸತ್ಯ ಅಂತ ತಿಳ್ಕೊಂಡು ಅಂತ ಹೇಳಿದರೆ, ಬ್ರಹ್ಮ ಜಗತ್ಕಾರಣಂ ನ ಭವತಿ ಅಸತ್ಯತ್ವಾತ್, ಅಲ್ಲಿ ಶೂನ್ಯಂ ಜಗತ್ಕಾರಣಂ ನ ಭವತಿ ಅಸತ್ಯತ್ವಾತ್ ಅಂತ ಹೇಳಿದ್ದೇವೆ. ಅದು ಸತ್ಯ ಎಕ್ಸಿಸ್ಟೆನ್ಸೇ ಇಲ್ಲ, ಶೂನ್ಯದಿಂದ ಜಗತ್ತು ಹುಟ್ಟಲಿಕ್ಕೆ ಸಾಧ್ಯವಿಲ್ಲ. ನಿಮ್ಮ ಪ್ರಕಾರವೂ ಕೂಡ ಬ್ರಹ್ಮನು ಸತ್ಯ ಅಲ್ಲ ಅಂತಂದರೆ ಅಸತ್. ಆದ್ದರಿಂದಾಗಿ ಬ್ರಹ್ಮ ಜಗತ್ಕಾರಣಂ ನ ಭವತಿ ಅಸತ್ವಾತ್, ಯಾಕೆ ಬ್ರಹ್ಮನೇ ಇಲ್ಲ, ಇಲ್ಲದೇ ಇರತಕ್ಕಂಥ ಬ್ರಹ್ಮ ಜಗತ್ತನ್ನು ಹೇಗೆ ಹುಟ್ಟಿಸ್ತಾನೆ ಅನ್ನುವ ಯುಕ್ತಿಯೂ ಕೂಡ ನಿಮಗೆ ಬರ್ತದೆ. ಪ್ರಾಪ್ತ ಪರಿಶೇಷತ್ವಾತ್ ಅಸತ್ವಂ, ಆ ಅಸತ್ವ ಅಂತ ತಿಳ್ಕೊಂಡಂತೇನಿದೆ ಪರಿಶೇಷ ನ್ಯಾಯದಿಂದ ನೀನು ಹೇಳಲೇಬೇಕಾಗ್ತದೆ. ಸಹ ಅಂಗೀಕರೋತ್ ಚೇತ್ ಸತ್ಯಂ, ಸಹ ಮಾಯಾವಾದಿ, ಆ ಮಾಯಾವಾದಿಯು ಬ್ರಹ್ಮನನ್ನು ಸತ್ಯ ಅಂತ ಒಪ್ಕೊಳ್ತಿದ್ರೆ ಬ್ರಹ್ಮಣ ಸ್ಯಾತ್ ವಿಶೇಷಿತ, ಬ್ರಹ್ಮನಿಗೆ ವಿಶೇಷಣ ಬಂತು, ಸತ್ಯ ಅಂತ ಅನ್ನೋ ಗುಣ ಅವನಲ್ಲಿದೆ ಅಂತೇಳಿ. ನ ಚೇತ್, ಅವನು ಬ್ರಹ್ಮನನ್ನು ಸತ್ಯ ಅನ್ನೋದಿಲ್ಲ ಅಂತ ತಿಳ್ಕೊಂಡಂತಂದರೆ ಪರಿಶೇಷ ನ್ಯಾಯ, ಸತ್ಯ ಇದೆ ಅಂದರೆ ಉಳಿದದ್ದೇನು ಅಸತ್ಯ, ಅಸತ್ಯ ಅಂತ ಹೇಳಬೇಕಾಗ್ತದೆ. ಅಸತ್ಯ ಅಂತ ಹೇಳಿದೆ ಶೂನ್ಯವಾದಿಯ ಹೇಳಿದ ಯುಕ್ತಿಯಿಂದಲೇ ನೀನು ಬ್ರಹ್ಮನು ಕೂಡ ಸೃಷ್ಟಿಕರ್ತನಲ್ಲ. ಆದ್ದರಿಂದಾಗಿ ನಿನ್ನ ಮತವೂ ಕೂಡ ಅವೈದಿಕ ಮತವಾಗ್ತದೆ. ಹೀಗೆ ಉಪಾಯದಿಂದ ನಿನ್ನ ಬ್ರಹ್ಮ ವೇದಗಳಿಂದ ಹೇಳಲ್ಪಡ್ತಕ್ಕಂಥ ಲಕ್ಷಣಗಳನ್ನು ನೀನು ಒಪ್ಪಿಕೊಳ್ಳೋದಿಲ್ಲ. ಆದ್ದರಿಂದಾಗಿ ನೀನು ವೇದವಾದಿ ಅಲ್ಲ. ತಿರುಗು ಪಂಡಿತಾಚಾರ್ಯ ಹೇಳಿದ್ರು, ಬಿಟ್ಬಿಟ್ರಪ್ಪ ಹೋಗಲಿ, ನಾ ವೇದವಾದಿ ಅಲ್ಲ, ನಾನು ಬ್ರಹ್ಮನನ್ನು ಸಗುಣ ಅಂತೂ ಹೇಳೋದಿಲ್ಲ, ಬ್ರಹ್ಮನಲ್ಲಿರ್ತಕ್ಕಂಥ ಸತ್ಯತ್ವ ಗುಣ ಇಲ್ಲ ಅಂತ ಹೇಳ್ತೇನೆ. ಆದರೂ ಬ್ರಹ್ಮಣ ನಿರ್ಗುಣ ಅಂತ ನಾವು ಹೇಳ್ತೀವಲ್ಲ, ನಿರ್ಗುಣ ಅಂತನೋ ಬ್ರಹ್ಮನನ್ನು ನಾವು ಹೇಳ್ತಾ ಇದ್ದೇವೆ, ಶೂನ್ಯ ಅಂತಲೂ ಹೇಳ್ತಾ ಇಲ್ಲಲ್ಲ. ನಿರ್ಗುಣ ಅಂತನೋ ಬ್ರಹ್ಮನ ಬಗ್ಗೆ ಹೇಳ್ತಾ ಇದ್ದೇವೆ, ನಾವು ಶೂನ್ಯವಾದಿಗಳಲ್ಲ. ಕೇಳ್ತಾರೆ ಮಧ್ವಾಚಾರ್ಯರು, ಯಾಕೆ ನಿಮಗೆ ಗೊತ್ತಿದ್ದರೂ ನೀವು ಮೋಸ ಮಾಡಿಕೊಳ್ತೀರಿ? ವಿಗೀತಂ ನ ವಿಚಾರ್ಯಂ ಸ್ಯಾತ್ ನ ಭಾವ್ಯಂ ನ ಫಲಪ್ರದಂ ಶೂನ್ಯಂ ಬ್ರಹ್ಮಾದ್ಯ ಮಧ್ಯಯಿತಂ ವಿದಿಧಿ ಗೋಚರೋ ನಯತ. ತಿರುಕುಮುಣಿತಾಚಾರ್ಯ ನೀವೇ ಹೇಳಿ, ಶಾಸ್ತ್ರ ಹೊರಟೋದು ಅದಕ್ಕೋಸ್ಕರ, ಬ್ರಹ್ಮಸೂತ್ರ ಶಾಸ್ತ್ರ ಹೊರಟೋದು ಅದಕ್ಕೋಸ್ಕರ. ಬ್ರಹ್ಮನನ್ನು ಉಪಾಸನೆ ಮಾಡಿ ಅವನ ಅನುಗ್ರಹವನ್ನು ಪಡೆದು ನಮ್ಮ ಕಷ್ಟಗಳನ್ನು ದೂರೀಕರಿಸಿಕೊಳ್ಳಬೇಕು, ಸಂಸಾರದಲ್ಲಿರ್ತಕ್ಕಂಥ ಕಷ್ಟಗಳನ್ನು ದೂರೀಕರಿಸಿಕೊಳ್ಳಬೇಕು ಅಂತನ್ನುವುದಕ್ಕೋಸ್ಕರ ಶಾಸ್ತ್ರ. ನೀವು ಕೂಡ ಶಮದಮಾದಿ ಸಂಪತ್ತಿಗಳಿಂದ ವಿರಕ್ತನಾಗಿರ್ತಕ್ಕಂಥ ವ್ಯಕ್ತಿ ಸತ್ಯವನ್ನು ತಿಳಿದುಕೊಳ್ಳೋದಕ್ಕೋಸ್ಕರ ಶಾಸ್ತ್ರ ಇದೆ ಅಂತ ನೀವು ಹೇಳ್ತೀರಿ. ಯತ್ ಯಾವುದು ಪರತತ್ವ ಅಂತ ಅನ್ನೋದು ನಾವು ಶೂನ್ಯವಾದಗಳಲ್ಲಿ ಚರ್ಚೆಗೆ ವಿಷಯ ಆಗಿದೆ ಅಲ್ಲ, ಆ ತತ್ವ ವಿಧಿಧಿ ಗೋಚರ ನ, ಬುದ್ಧಿಗೆ ವಿಧಾನಕ್ಕೆ ಇದೆ ಅಂತ ಹೇಳೋದಕ್ಕೋಸ್ಕರ
ಆ ತತ್ವವಿದೆ ಅಂತ ಹೇಳೋದಕ್ಕೋಸ್ಕರ ಯಾವಾಗ ಸಾಧ್ಯವಾಗುವುದಿಲ್ಲ, ಅದು ವಿಷಯ ಆಗೋದಿಲ್ಲ. ವಿಗೀತಂ ಅದ್ವೈತಂ, ಆಗ ವಿಗೀತಂ ಅಂದರೆ ಭೇದರಹಿತವಾದಂಥ ನಿಮ್ಮ ಅದ್ವೈತವೂ ಕೂಡ ಏನಾಯಿತು? ಶೂನ್ಯವಾದೇ ಆಯ್ತಲ್ಲ. ಶೂನ್ಯ ಎಕ್ಸಿಸ್ಟೆನ್ಸ್ ಅಂದರೂ ಒಂದೇ. ಬ್ರಹ್ಮ ಯಾವುದೇ ರೀತಿಯಾಗಿರ್ತಕ್ಕಂಥ ಇದೆ ಅಂತನ್ನುವ ವಿಧಿ ಗೋಚರ ನ, ವಿಧಿವಿಧಾನ ಹೀಗಿದೆ ಅಂತನ್ನುವುದನ್ನು ಹೇಳಲಿಕ್ಕೆ ಬರೋದಿಲ್ಲ ಅವನ ಬಗ್ಗೆ ಅಂತ ನೀವು ಹೇಳಿದರೆ, ಅವನಲ್ಲಿ ಭೇದವೇ ಇಲ್ಲ ಅಂತ ತಿಳ್ಕೊಂಡಂತೇಳಿ ನೀವು ಹೇಳಿದರೆ, ಬೇರೆ ರೀತಿಯಿಂದ ನಾನ್ ಎಕ್ಸಿಸ್ಟೆಂಟ್ ಅಸತ್ ಅಂತ ಹೇಳಬೇಕಾಗ್ತದೆ, ಶೂನ್ಯ ಅಂತ ಹೇಳಬೇಕಾಗ್ತದೆ. ಶೂನ್ಯ ಅಂತಂದರೆ ಗುಣಹೀನ ಅಂತ ಹೇಳಬೇಕಾಗ್ತದೆ. ಯಾವ ವ್ಯಕ್ತಿ ಗುಣಹೀನನಾಗಿದ್ದಾನೆ ಅವನನ್ನು ಉಪಾಸನೆ ಮಾಡೋದು ಹೇಗೆ? ಅವನನ್ನು ಧ್ಯಾನ ಮಾಡೋದು ಹೇಗೆ? ಆ ನಂತರ ಅವನು ನಮಗೆ ಫಲವನ್ನು ಕೊಡೋದಾದರೂ ಹೇಗೆ? ಯಾಕೆ? ಶ್ರವಣ ಮನನ ನಿಧಿಧ್ಯಾಸನಾದಿಗಳಿಂದ, ಬ್ರಹ್ಮನ ಜ್ಞಾನದಿಂದ ನಾನು ಸುಖಿ ದುಃಖಿ ಅಂತಕ್ಕಂಥ ಅಜ್ಞಾನ ಹೋಗ್ತದೆ ಅಂತ ನಿಮ್ಮ ಉಪೋದ್ಘಾತ, ನಿಮ್ಮ ತತ್ವಜ್ಞಾನದ ಆರಂಭ. ಆದರೆ ಶ್ರವಣ ಯಾರದ್ದು ಮಾಡಬೇಕು? ಇಲ್ಲದೇ ಇದ್ದ ವಸ್ತುವನ್ನು ಶ್ರವಣ ಮಾಡಲಿಕ್ಕಾಗ್ತದೆ? ಇಲ್ಲದೇ ಇದ್ದ ವಸ್ತುವನ್ನು ಉಪಾಸನೆ ಮಾಡಲಿಕ್ಕಾಗ್ತದೆ? ಇಲ್ಲದೇ ಇದ್ದ ವಸ್ತು ನಮಗೆ ಫಲವನ್ನು ಕೊಡ್ತದೆ ಹೇಳಿ? ಯಾಕೆಂದರೆ ನಿಮ್ಮ ಬ್ರಹ್ಮನಲ್ಲಿ ಯಾವ ಗುಣಗಳು ಇಲ್ಲ. ಏನಂತ ಉಪಾಸನೆ ಮಾಡಬೇಕು? ನಿರ್ಗುಣ ಅಂತ ಉಪಾಸನೆ ಮಾಡಬೇಕು. ಉಪಾಸನೆ ಅಂತಾರೆ ಅದಕ್ಕೆ. ನಿರ್ಗುಣ ಅಂತ ಉಪಾಸನೆ ಮಾಡಲಿಕ್ಕೆ ಬರೋದಿಲ್ಲ. ಧ್ಯಾನ ಏನಂತ ಮಾಡಬೇಕು? 0 0 ಶೂನ್ಯ ಅಂತ ಹೇಳ್ಕೊಡು. ನಿಮಗೂ ಶೂನ್ಯವಾದ ಒಂದೇ ಅಲ್ಲ. ಆ ಇಲ್ಲದೇ ಇರತಕ್ಕಂಥ ವ್ಯಕ್ತಿ ನಮಗೆ ಫಲವನ್ನು ಕೊಡ್ತಾನೇನು? ಫಲವನ್ನು ಕೊಡೋದಿಲ್ಲ. ಆದ್ದರಿಂದಾಗಿ ನಿರ್ಗುಣ ಬ್ರಹ್ಮನ ಉಪಾಸನೆ ಮಾಡಲಿಕ್ಕೆ ಆಗೋದಿಲ್ಲ. ನಿರ್ಗುಣ ಬ್ರಹ್ಮ ಉಪಾಸನೆ ಮಾಡಲಿಕ್ಕೆ ಸಾಧ್ಯವಿಲ್ಲ. ಆದ್ದರಿಂದಾಗಿ ನಿಮ್ಮ ಮತ ಅಂತೇನಿದೆ ಇದು ನಮಗೆ ಜಿಜ್ಞಾಸುಗಳಿಗೆ ಉಪಕಾರಕವಲ್ಲ. ನೀವು ಮೊದಲಿಂದ ಏನಿದ್ರೆ ಅಷ್ಟೇ ಇದ್ಬಿಡಿ. ಈ ಜಗತ್ತಲ್ಲಿ ತಿಳ್ಕೊಳ್ಳಿಕ್ಕೆ ಯಾವ ವಸ್ತು ಇಲ್ಲ ಅಂತ ತಿಳ್ಕೊಂಡು ಹೇಳಿದರೆ ಯಾರಾದರೂ ನೀವು ಉಪಕಾರ ಮಾಡೋದಂತ ಆಗ್ತೀರ? ಅವಾಗೆ ಮಾಡಲಿಂತ ಆಗೋದಿಲ್ಲ. ವಿಪ್ರತಿಪನ್ನಂ ಭೇದರಹಿತಂ, ವಿವಾದಕ್ಕೆ ವಿಷಯವಾಗಿರ್ತಕ್ಕಂಥ ಮಾಯಾವಾದಿಗಳ ಬ್ರಹ್ಮವು ಭೇದರಹಿತವಾಗಿದೆ. ಯಾಕೆ? ಶೂನ್ಯತ್ವಾತ್. ಅದೇ ರೀತಿಯಾಗಿ ಶೂನ್ಯತತ್ವ ಬ್ರಹ್ಮತತ್ವ ಭಾವಪರಾರ್ಯೋ ಪದಾರ್ಥಯೋ ವಿಶೇಷಂ ತ್ವಂ ನಸ್. ಶೂನ್ಯ ಮತ್ತು ಬ್ರಹ್ಮದಲ್ಲಿ ಯಾವುದೇ ರೀತಿಯಾಗಿರ್ತಕ್ಕಂಥ ಅಂತರ ಇಲ್ಲದೇ ಇದ್ದದರಿಂದಾಗಿ ಇದು ಭಾವ ಪದಾರ್ಥವಾಗಲಿಲ್ಲ. ಆಗಲಿಲ್ಲ ಅದರಿಂದಾಗಿ ಇದನ್ನು ಬಗ್ಗೆ ವಿಚಾರಣೀಯ, ಶ್ರವಣೀಯ, ಇದರ ಬಗ್ಗೆ ಶ್ರವಣ ಮಾಡುವುದು, ಇದರ ಬಗ್ಗೆ ವಿಚಾರ ಮಾಡುವುದು, ಇದರ ಬಗ್ಗೆ ಧ್ಯಾನ ಮಾಡುವುದು, ಇದರಿಂದ ಫಲ ಪಡೆಯುವುದು ಇದು ಪ್ರಯೋಜನಕಾರಿ ಅಲ್ಲ. ಅದಕ್ಕೆ ತ್ರಿಪಂಡಿತಾಚಾರ್ಯ ಹೇಳ್ತಾರೆ ಅಂತ ತಿಳ್ಕೊಂಡಂತಂದರೆ ನಾವು ನಿರ್ವಿಶೇಷ ಅಂತ ಹೇಳ್ತೇವೆ. ನಿರ್ವಿಶೇಷ ಅಂದ್ರೆ ಒಂದೇ, ಆ ನಂತರ ನಿರ್ಗುಣ ಅಂತಂದ್ರೆ ಒಂದೇ. ನಿರ್ಗುಣನನ್ನು ಹೇಗೆ ಉಪಾಸನೆ ಮಾಡಲಿಕ್ಕೆ ಆಗೋದಿಲ್ವೋ ನಿರ್ವಿಶೇಷನನ್ನು ಉಪಯೋಗ ಮಾಡಲಿಕ್ಕೆ ಆಗೋದಿಲ್ಲ. ಯಾಕೆ ನಿರ್ವಿಶೇಷ ಉಪಾಸನೆ ಮಾಡಲಿಕ್ಕೆ ಆಗೋದಿಲ್ಲ ಅಂತಂದರೆ ಆದ್ದರಿಂದಾಗಿ ನಿಮ್ಮ ನಿರ್ವಿಶೇಷ ಬ್ರಹ್ಮ ಅಂದರೆ ಏನು? ಆಕಾಶ ಕುಸುಮ ಅಂತಿದ್ದಂತೆ. ನಾನು ಒಂದು ಹೇಳ್ತೇನೆ, ಆಕಾಶದ ಹೂವನ್ನು ಆರಿಸ್ಕೊಂಡು ಬಾ ಅಂತ ತಿಳ್ಕೊಂಡು ಅಂತ ಹೇಳಿ. ಅದಕ್ಕೇನೆ ವಾದರಾಜರು ಏನು ಹೇಳ್ತಾರೆ ಅಂತ ತಿಳ್ಕೊಂಡಂತಂದರೆ, ನಿಮ್ಮ ಮತ ಹೇಗಿದೆ ಅಂತಂದರೆ
ಒಬ್ಬ ವ್ಯಕ್ತಿ ಬಂದಿದ್ದಾನೆ. ಅವನ ಪರಿಚಯ ಹೇಳಪ್ಪ. ಒಂದೆಯ ಮಗ, ಬಂಜೆಯ ಮಗ ಆಕಾಶದ ಕುಸುಮವನ್ನು ತಲೆ ಮೇಲೆ ಇಟ್ಟುಕೊಂಡು ಮೊಲದ ಕೋಡುಗಳನ್ನು ಕೈಯಲ್ಲಿ ಹಿಡಿದುಕೊಂಡು ಬಂದಿದ್ದಾನೆ. ಬಂಜೆಯ ಮಗ ಆಕಾಶದ ಕುಸುಮವನ್ನು, ಆಕಾಶ ಪುಷ್ಪವನ್ನು ತಲೆಯ ಮೇಲೆ ಏರಿಸಿಕೊಂಡು ಕೈಯಲ್ಲಿ ಮೊಲದ ಕೋಡನ್ನು ಹಿಡಿದುಕೊಂಡು ಬಂದಿದ್ದಾನೆ. ಅಂದರೂ ಒಂದೇ, ಅದ್ವೈತಿಗಳ ಬ್ರಹ್ಮ ಅಂದರೂ ಒಂದೇ. ಅದ್ವೈತ ಅಥವಾ ಮಾಯಾವಾದಿಗಳ ಬ್ರಹ್ಮ ಅಂದರೂ ಒಂದೇ. ಆಯ್ತಲ್ಲ, ಹೇಳ್ದಂತ ಆಯ್ತಲ್ಲ. ಮೊದಲು ಬಂಜೆಯ ಮಗ ಇರ್ತಾನೇನು? ಇಲ್ಲ. ಬಂಜೆಯ ಮಗ ಆಕಾಶ ಕುಸುಮ, ಆಕಾಶದಲ್ಲಿ ಹೂ ಹುಟ್ಟುತ್ತದೇನು? ಇಲ್ಲ. ಆಕಾಶ ಕುಸುಮನ್ ಇಲ್ಲದೇ ಇದ್ದ ಬಂಜೆಯ ಮಗ ಇಲ್ಲದೇ ಇದ್ದ ಆಕಾಶದ ಹೂವನ್ನು ತಲೆ ಮೇಲೆ ಇಟ್ಟುಕೊಂಡು ಮೊಲ ಕೋಡು ಇರ್ತವೇನು? ಇಲ್ಲ. ಮೊಲದ ಕೋಡು ಹಿಡಿದುಕೊಂಡು ಬಂದಿದ್ದಾನೆ. ಮತ್ತು ಇನ್ನೊಂದು ಸೇರಿಸ್ತಾರೆ, ಕೂರ್ಮ ರೋಮದ ಶರ್ಟ್ ಹಾಕ್ಕೊಂಡು ಬಂದಿದ್ದಾನೆ ಅಂತ. ಆಮೆಯ ಕೂದಲಿಂದ ತಯಾರು ಮಾಡಿದ ಸ್ವೆಟರ್ ಹಾಕ್ಕೊಂಡು ಬಂದಿದ್ದಾನೆ. ಆಮೆ ಕೂದಲು ಇರ್ತಾವೇನು? ಹೋಗಿ ನೋಡ್ಕೊಂಬರ್ರಿ, ಇರ್ತಾವೇನು? ಅಂದ್ರೇನು? ನಿಮ್ಮ ಬ್ರಹ್ಮನು ಹೇಗೆ ಸತ್ಯಂ ಅಸತ್ಯ ಅಲ್ಲ, ಆ ನಂತರ ಅಜ್ಞಾತ ಅಲ್ಲ, ಶಾಂತ ಅಲ್ಲ ಅಂದರೂ ಒಂದೇ, ಆಕಾಶ ಕುಸುಮ ಅಂದರೂ ಒಂದೇ, ಬಂಜೆ ಮಗ ಅಂದರೂ ಒಂದೇ, ಆ ನಂತರ ಕೂರ್ಮರೋಮ ಅಂದರೂ ಒಂದೇ, ಶಶವಿಷಾಣ ಮೊಲದ ಕೋಡು ಅಂದರೂ ಒಂದೇ. ಈ ರೀತಿಯಾಗಿ ನಿಮ್ಮ ಬ್ರಹ್ಮನಿಗೆ ಅಸ್ತಿತ್ವ ಇಲ್ಲ. ಅಸ್ತಿತ್ವ ಇಲ್ಲದೆ ಇದ್ದದರಿಂದಾಗಿ ಈ ಬ್ರಹ್ಮನನ್ನು ತಿಳಿದುಕೊಳ್ಳಲಿಕ್ಕೂ ಆಗೋದಿಲ್ಲ, ಈ ಬ್ರಹ್ಮನನ್ನು ಧ್ಯಾನ ಮಾಡಲಿಕ್ಕೂ ಆಗೋದಿಲ್ಲ, ಈ ಬ್ರಹ್ಮನ ಫಲದಾಯಕನೂ ಅಲ್ಲ. ಏನ್ರಿ ತ್ರಿವಿಕ್ರಮ ಪಂಡಿತಾಚಾರ್ಯ? ಇಲ್ಲ. ಮತ್ತು ಇದನ್ನು ಸ್ವಲ್ಪ ಯುಕ್ತಿ ವಾಕ್ಯದಲ್ಲಿ ಹೇಳಿದರೆ ನನಗೆ ಇನ್ನೂ ಸ್ಪಷ್ಟ ಆಗ್ತದೆ ಅಂತ ತಿಳ್ಕೊಂತ. ಆಗಲಿ, ಇವತ್ತು ನಾವು ಹೇಳಿದ್ದನ್ನು ವಿಚಾರ ಮಾಡಿಕೊಂಡು ನಿಮ್ಮ ಮತ ಎಷ್ಟು ಸರಿ ತಪ್ಪು, ವೈದಿಕ ಮತವೋ ಅವೈದಿಕ ಮತವೋ ಅಥವಾ ಏನಾದ್ರು ಫಲದಾಯಕೋ ವಿಚಾರ ಮಾಡ್ಕೊಂಡು ಬನ್ನಿರಿ. ನಾಳೆ ನಿಮಗೆ ಈ ವಿಷಯದಲ್ಲಿ ನಿಮಗೆ ಯುಕ್ತಿ ಸಹಿತವಾಗಿ ನಿಮ್ಮ ಬ್ರಹ್ಮ ಆಕಾಶದ ಕುಸುಮ ಅಂತ ತಿಳ್ಕೊಂಡಂತ ಅನ್ನೋದನ್ನು ತಿಳಿಸಿ ಹೇಳ್ತೇವೆ ಅಂತ ಹೇಳಿದಾಗ ಆಗಲಿ ಅಂತ ತಿಳ್ಕೊಂಡು ಆಚಾರ್ಯ ಹೇಳಿದ್ದಾರೆ. ಇವತ್ತಿನ ದಿವಸ ಏನನ್ನು ತಿಳಿದುಕೊಂಡ್ರಿ? ಇವತ್ತಿನ ದಿವಸ ಆಚಾರ್ಯ ಹೇಳಲಿಕ್ಕೆ ಹೊರಟದ್ದೇನು ಅಂತ ತಿಳ್ಕೊಂಡಂತಂದರೆ, ವೇದಗಳು ಬ್ರಹ್ಮನ ಗುಣಗಳನ್ನು ಹೇಳುತ್ತವೆ ಅನ್ನುವ ಮಾತನ್ನು ಒಪ್ಪದೇ ಇದ್ದರೆ ಯಾರೇ ಇರಲಿ ಅವರು ವೈದಿಕರಲ್ಲ, ವೇದವನ್ನು ಪ್ರಮಾಣ ಅಂತ ಒಪ್ತಕ್ಕಂಥವರಲ್ಲ ಅವರು. ಮಾಯಾವಾದಿಗಳು ಅದೇ ರೀತಿಯಾಗಿ, ಎಲ್ಲ ಮಾಯಾವಾದಿಗಳು ನಾವು ಶೂನ್ಯ ಅಂತ ಹೇಳೋದಿಲ್ಲ, ಸತ್ಯಂ ಜ್ಞಾನಂ ಅನಂತಂ ಬ್ರಹ್ಮ ಇತ್ಯಾದಿ ವಾಕ್ಯಗಳಿಂದ ಲಕ್ಷ್ಯವಾಗಿ ಪರಮಾತ್ಮ ಹೇಳಲ್ಪಡ್ತಾನೆ ಅಂತಂತೀವಿ ಅಂತ ತಿಳ್ಕೊಂಡಂತಂದರೆ, ಆ ಸತ್ಯ ಜ್ಞಾನ ಅನಂತ ಶಬ್ದದಿಂದ ಬರುವ ಅಭಾವರೂಪ ಅಂತ ಹೇಳಿದೆ. ಜ್ಞಾನಾಭಾವಾದಿಗಳು, ಈ ಅಭಾವಗಳು ಬ್ರಹ್ಮನ ಸ್ವರೂಪವೇನು? ಸ್ವರೂಪ ಅಂತ ತಿಳ್ಕೊಂಡಂತಂದರೆ ಭಾವಸ್ವರೂಪ, ಬ್ರಹ್ಮ ಭಾವಸ್ವರೂಪ ಅಂತ ನಿಮ್ಮ ಮತ, ಅದು ಹೋಗ್ತದೆ. ನಿಮ್ಮ ಮತಕ್ಕೆ ಅಪಸಿದ್ಧಾಂತ, ನಿಮ್ಮ ಮತ ಸರಿಯಲ್ಲ ಅಂತ ನೀವಾಗಿ ಒಪ್ಕೊಂಡಂತ ಆಗ್ತದೆ. ಆದ್ದರಿಂದ ಭಾವಸ್ವರೂಪ ಅಂತ ಅನ್ಲಿಕ್ಕೆ ಆಗೋದಿಲ್ಲ, ಅವನ ಸ್ವರೂಪ ಅಂತ ಆಗೋದಿಲ್ಲ. ಹಾಗಾದರೆ ಅವನ ವಿಶೇಷಣಗಳೇನು? ಅದನ್ನು ಒಪ್ಪಿಕೊಂಡ್ರೆ ಅಭಾವ ಅಂತನೂ ವಿಶೇಷಣ ಇದ್ದದರಿಂದಾಗಿ ಅವನು ನಿರ್ವಿಶೇಷನಾಗಲಿಲ್ಲ. ಆದ್ದರಿಂದಾಗಿ ಸತ್ಯಂ ಜ್ಞಾನ ಶಬ್ದಗಳಿಂದ ಬ್ರಹ್ಮನನ್ನು ನಾವು ಈ ಪ್ರಮಾಣಗಳಿಂದ ಬ್ರಹ್ಮನ ಸಾಧಿಸ್ತೇವೆ ಅಂತ ತಿಳ್ಕೊಂಡಂತೇಳಿ ನೀವು ಏನು ಹೊರಟಿದ್ದೀರಿ, ಇದೇ ತಪ್ಪಿದೆ. ನಿಮಗೂ ಶೂನ್ಯವಾದಿಗಳಿಗೂ ಅಂತರವಿಲ್ಲ. ಯಾಕೆ ಅಂತಂದರೆ ಶೂನ್ಯವೂ ಕೂಡ ಯಾವುದೇ ವಿಶೇಷಗಳಿಂದ ಯುಕ್ತವಾಗಿರೋದಿಲ್ಲ. ಆದ್ದರಿಂದಾಗಿ ನಾವು ಶೂನ್ಯವಾದವನ್ನು ನೀವು ಬರೋಕ್ಕಿಂತ ಮೊದಲೇ ಖಂಡನೆ ಮಾಡಿದ್ದೇವೆ. ಅಂದರೆ ನಿಮ್ಗಿಂತ ಮೊದಲಿದ್ದವರು ನಿಮ್ಮ ಅಣ್ಣ ಇದ್ದಾಗೆ ಅವರನ್ನು ಖಂಡನೆ ಮಾಡಿದಾಗ ಅದ್ರ ಜೊತೆಗೆ ನಿಮ್ಮನ್ನು ಖಂಡನೆ ಮಾಡಿದಂತೆ ಆಯಿತು. ಇಲ್ಲಿ ನಮ್ಮನ್ನು ಹೇಗೆ ಖಂಡನೆ ಮಾಡಿದಂತೆ ಆಗ್ತದೆ ಅಂತ ತಿಳ್ಕೊಂಡಂತಂದರೆ, ನಿಮ್ಮನ್ನು ನೀವು ಮತ್ತು ಅವರು ಒಂದೇ ಅಂತ ತಿಳ್ಕೊಂಡಂತ ಹೇಳಿ,
ಯಾಕೆಂದರೆ ಅಸತ್ ಅಂತಕ್ಕಂಥದ್ದು ನಿಮ್ಮ ಏನು ಹೇತು ಇದೆ ನಮ್ಮಲ್ಲಿ ಬರೋದಿಲ್ಲ ಅಂತ ನೀವು ಅಂತೀರಿ. ಅಸತ್ತನ್ನು ಹೇತು ಕೂಡ ನಿಮ್ಮಲ್ಲಿ ತಪ್ಪದೇ ಬರ್ತದೆ. ಯಾಕೆ ಬರ್ತದೆ ಅಂತ ತಿಳ್ಕೊಂಡಂತಂದರೆ ನೀವು ಆ ಶೂನ್ಯ ರೂಪನಾಗಿರ್ತಕ್ಕಂಥ ಬ್ರಹ್ಮನಲ್ಲಿ ಯಾವುದೇ ಗುಣ ಮತ್ತು ವಿಶೇಷತೆಗಳನ್ನು ಒಪ್ಪೋದಿಲ್ಲ. ಆದ್ದರಿಂದಾಗಿ ನಿಮ್ಮ ಬ್ರಹ್ಮನೂ ಕೂಡ ನೀವು ಅವೈದಿಕರು, ನಿಮ್ಮ ಬ್ರಹ್ಮನಲ್ಲಿ ಗುಣಗಳಿಲ್ಲ, ಆಯ್ತು ನಾವು ಅವೈದಿಕರು, ಬ್ರಹ್ಮ ನಿರ್ವಿಶೇಷ ನಿರ್ಗುಣ. ನಿರ್ಗುಣ ಅಂತಾದರೂ ಹೇಳ್ತೀವಲ್ಲ, ನಾವು ಶೂನ್ಯ ಅನ್ನೋದಿಲ್ಲಲ್ಲ ಅಂತ ಅನ್ನೋದ್ರಿಂದ ನಿರ್ಗುಣ ಅಂತ ಹೇಳೋದ್ರಿಂದಾಗಿ ನಿರ್ಗುಣನಾದ ಪರಮಾತ್ಮನನ್ನು ಉಪಾಸನೆ ಮಾಡಲಿಕ್ಕೂ ಆಗೋದಿಲ್ಲ, ಅವನ ಬಗ್ಗೆ ತಿಳಿದುಕೊಳ್ಳಿಕ್ಕೂ ಆಗೋದಿಲ್ಲ, ಅವನು ಫಲದಾಯಕನೂ ಆಗೋದಿಲ್ಲ. ಇಷ್ಟು ಅವರಿಗೆಲ್ಲ ರೀತಿಯಿಂದಲೂ ನೀವು ಹೇಳ್ತಕ್ಕಂಥ ವಿಚಾರಗಳು ತಪ್ಪು ಅಂತ ಅನ್ನೋದನ್ನು ತಿಳಿಸಿಕೊಟ್ಟಿದ್ದಾರೆ. ಹಾಗೇನಾದರೂ ನಿಮಗೆ ಇದ್ರ ಬಗ್ಗೆ 2-3 ಸಲ ಕೇಳಿ, ಒಂದೇ ಸಲಕ್ಕಾಗೋದಿಲ್ಲ. ಮತ್ತು ಇದರಲ್ಲಿ ಏನಾದ್ರು ಸಮಸ್ಯೆ ಇದ್ದರೆ ಪ್ರಶ್ನೆ ಅವಶ್ಯವಾಗಿ ನಮ್ಮ ವಾಟ್ಸಪ್ ಗ್ರೂಪ್ನ ಆನಂದ್ ವಿಹಾರ್ ಗ್ರೂಪಿಗೆ ಕಳಿಸ್ಬೋದು, ದೂರ ಮಾಡ್ತೇವೆ. ಇನ್ನು ನಾಳಿನ ದಿವಸದಲ್ಲಿ ಮುಂದೆ ಯಾವ ವಿಚಾರಗಳನ್ನು ಮುಂದುವರಿಸ್ಕೊಂಡು ಹೋಗ್ತಾರೆ ಅನ್ನೋದನ್ನು ತಿಳಿದುಕೊಳ್ಳಿಕ್ಕೆ ಪ್ರಯತ್ನಿಸೋಣ.